ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗಳಿಗೆ ಪೂರ್ವದಲ್ಲಿ ಅತಿ ಪ್ರಾಚೀನವಾದಂಥ ದರ್ಶನಶಾಸ್ತ್ರಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಸಾಂಖ್ಯಶಾಸ್ತ್ರ ಅಂದರೆ ಜ್ಞಾನ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದರು. ಈಗ ಯೋಗ ದರ್ಶನದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಯೋಗ ದರ್ಶನದಲ್ಲಿ ಅಷ್ಟಾಂಗ ಯೋಗ ಪಾತಂಜಲಿ ಮಹರ್ಷಿಗಳದು. ಆ ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳು: ಯಮಾಂಗ, ನಿಯಮಾಂಗ, ಆಸನಾಂಗ, ಪ್ರಾಣಾಯಾಮಾಂಗ, ಪ್ರತ್ಯಾಹಾರಾಂಗ, ಧಾರಣಾಂಗ, ಧ್ಯಾನಾಂಗ, ಸಮಾಧಿ ಅಂಗ. ಇದರೊಳಗೆ ಯಮಾಂಗದೊಳಗೆ ಮತ್ತೆ 10 ಸಾಧನೆಗಳದವ. ಅದ್ರ ಪೈಕಿ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ 4 ತಿಳ್ಕೊಂಡ್ರಿ. ಇವತ್ತ ಕ್ಷಮ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಕ್ಷಮ ಅಂಗ. ಈ ಕ್ಷಮ ಅನ್ನೋದು ಹೆಂಗದಂದ್ರ ಮನುಷ್ಯನ ಸ್ವಭಾವ. ತಾನೇನಾರ ತಪ್ಪು ಮಾಡಿದ್ನಂದ್ರೆ ತಾನೇ ಕ್ಷಮಿಸ್ಕೊತಾನ. ಅದೇ ತಪ್ಪು ಇನ್ನೊಬ್ಬರು ಮಾಡಿದ್ರ ಸಿಟ್ಟಿಗೇರಿ ಶಿಕ್ಷೆ ಕೊಡ್ಲಕ್ಕೋತಾನ. ಮತ್ತೆ ಏನಾರ ಅಧಿಕಾರಿಗಳು ಕ್ರಮ ತಗೋಬೇಕಾದ್ರೆ ಊರ್ ಮಂದಿಗೆಲ್ಲ ಕ್ರಮ ತಗೋತಿರ್ತಾರ. ಆ ಕ್ರಮ ತಗೊಳ್ಳೋದ್ರಾಗ ತಮ್ಮ ಬಂಧು ಬಳಗ, ಮಕ್ಕಳು ಮರಿ ಯಾರ್ಯಾರು ಬಂದ್ರು ಅಂತಂದ್ರ ಏನಾಗ್ತದ, ರೂಲ್ಸ್ ಎಲ್ಲ ಲೂಸ್ ಮಾಡಿ ಇಟ್ಬಿಡ್ತಾರೆ. ಹಂಗ ಮಾಡಬಾರ್ದು ಅನ್ನೋದಕ್ಕೆ ಮಹಾಭಾರತ ಶ್ರೀಕೃಷ್ಣ ಏನ್ ಮಾಡಿದ, ಅರ್ಜುನ ದ್ರೋಣಾಚಾರ್ಯ, ಮತ್ತಾರು ಭೀಷ್ಮಾಚಾರ್ಯ, ಕೃಪಾಚಾರ್ಯ, ಮತ್ತಿನ್ಯಾರ್ಯಾರು ಎಲ್ಲ ಅವ್ರ ಅಣ್ಣ ತಮ್ಮದೇವರು, ದೊಡ್ಡಪ್ಪ ಸಣ್ಣಪ್ಪದೇವ್ರ ಮಕ್ಕಳು, ಅವರಿಗೆಲ್ಲ ಯುದ್ಧ ಮಾಡಿ ಕೊಲ್ಲೋದ್ರಾಗ ಏನ್ ಅರ್ಥ ಅದ? ನನಗೆ ರಾಜ್ಯನೇ ಬೇಡ, ನನ್ನ ಬಂಧು ಬಳದವ್ರಿಗೆ ಕೊಲ್ಲಿಕ್ಕೆ ಇದು ಗೆದೆ, ನನಗೆ ಅವಸರ ಇಲ್ಲ ಅಂತ ಹೇಳಿ ವಿಷಾದ ವ್ಯಕ್ತಪಡಿಸ್ತಿರ್ತಾನೆ. ಅವಾಗ ಅರಿವಿನ ಸ್ವರೂಪನಾದ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಈ ಜಗತ್ತಿನೊಳಗ ಧರ್ಮ ಸ್ಥಾಪನೆ ಮಾಡುವುದು ಕ್ಷತ್ರಿಯನ ಧರ್ಮ. ಒಂದು ನೀತಿಯ ನಿಯಮದ ಪ್ರಕಾರ ನಡೆಸಿಕೊಂಡು ಹೋಗ್ಬೇಕಾಗ್ಯದ. ಹಿಂಗಾಗಿ ನಿನ್ನ ಧರ್ಮ ಏನದ ಅದು ಮಾಡು. ನಮ್ಮ ಬಂಧು ಬಳಗ ಅಂತ ಹೇಳಿಕೆ ನೀ ಮೋಹ ಮಾಡಿದಿ, ಅಧರ್ಮ ಹೆಚ್ಚಾತು. ಮೋಹದಿಂದ ಅಧರ್ಮ ಹೆಚ್ಚಾತು. ನಿಷ್ಕಪಟಿಯಾಗಿ, ನಿಷ್ಕರುಣಿಯಾಗಿ ಯಾರು ತಪ್ಪು ಮಾಡ್ತಾರ ಅವ್ರು ನಮ್ಮವ್ರು ಇರ್ಬೋದು, ಯಾರೇ ಇರ್ಬೋದು, ಆ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದು ಕೊಡ್ಬೇಕು. ನ್ಯಾಯ ನಿಷ್ಠುರಿ, ದಾಕ್ಷಿಣ್ಯ ಪರ ನಾನಲ್ಲ. ಬಸವಣ್ಣವ್ರು ಹೇಳ್ತಾರೆ, ದಾಕ್ಷಿಣ್ಯ ಪರ ನಾನಲ್ಲ ಅಂತಂದ್ರ ದಾಕ್ಷಿಣ್ಯ ಅಂತ ಶಬ್ದ ಬಳಸ್ಯಾರ. ಎಲ್ಲಿ ಬಳಸ್ಯಾರ? ಈ ಪೊಲೀಸರು ಎಲ್ಲರಿಗೆ ಹೆಲ್ಮೆಟ್ ಅವು ಇವು ಚೆಕ್ ಮಾಡಿ ದಂಡ ಹಾಕ್ತಿರ್ತಾರ. ಸ್ವತಃ ಅವ್ರ ಬಂಧು ಬಳಗದವರು, ಅವ್ರ ಮಕ್ಕಳು ಯಾರು ಬಂದ್ರು ಅಂತಂದ್ರೆ ಅವ್ರಿಗೂ ಹೆಲ್ಮೆಟ್ ಎಲ್ಲದ ಅಂತೇಳಿ ದಂಡ ಹಾಕ್ತಾರೇನೋ. ಅವ್ರು ಏನ್ ಮಾಡ್ತಾರ? ಅವಾಗ ದಾಕ್ಷಿಣ್ಯ ಈ ಶಬ್ದ ಬರ್ಬೇಕು ಈಗ ನಿಮ್ಮ ಬಾಯಲ್ಲಿ ಅಂತ. ದಾಕ್ಷಿಣ್ಯ ಅನ್ನೋ ಶಬ್ದ ತಮ್ಮದು ತಾವು ಕ್ಷಮಿಸಿಕೊಳ್ಳೋದು, ಅದೇ ದಾಕ್ಷಿಣ್ಯ. ಇನ್ನೊಬ್ಬರು ಮಾಡಿದ್ರೆ ಶಿಕ್ಷೆ ಕೊಡ್ಲಕ್ಕ. ಅದಕ್ಕೆ ದಾಕ್ಷಿಣ್ಯ ಪರ ಇರಬಾರ್ದಂತೆ. ನ್ಯಾಯ ನಿಷ್ಠುರಿ ನಾನು, ದಾಕ್ಷಿಣ್ಯ ಪರನಲ್ಲ ಅಂತ ಒಂದು ವಚನ ಅದು ಬಸವಣ್ಣವ್ರದ್ದು. ರೂಲ್ಸ್ ಪ್ರಕಾರ ಏನದ,
ಕರೆಕ್ಟ್ ಕ್ರಮ ತೋತೀನಿ ನಾನು, ನ್ಯಾಯ ನಿಷ್ಠುರಿ ಅದೀನಿ ನಾನು, ದಾಕ್ಷಿಣ್ಯ ಪರ ನಾನಲ್ಲ. ಆ ಒಂದು ಪ್ರಸಂಗಕ್ಕೆ ಒಂದು ಶಬ್ದ ಕೊಟ್ಟಾರ ವಚನ ಸಾಹಿತ್ಯದಾಗ, ದಾಕ್ಷಿಣ್ಯ. ಆ ದಾಕ್ಷಿಣ್ಯ ಅನ್ನೋ ಶಬ್ದ ಬಳಕೆ ಒಳಗೆ ಬಂತು ಅಂತಂದ್ರೆ ಚಂದ ಇರ್ತದಲ್ರಿ ಅರ್ಥ. ದಾಕ್ಷಿಣ್ಯ ಪರ ನಾನಲ್ಲ, ನ್ಯಾಯ ನಿಷ್ಠುರಿ ನಾನು ಅಂತ. ನ್ಯಾಯ ನಿಷ್ಠುರಿ ಅಂದ್ರೆ ರೂಲ್ಸ್ ಪ್ರಕಾರ ಏನ್ ಕ್ರಮ ತಗೋಬೇಕು ತಗೋತೀನಿ. ಯಾರೇ ಅದ್ರೊಳಗೆ ನಮ್ಮವ್ರಂತನವ್ರು ಬಂದ್ರು ಅಂತಂದ್ರ ಅವ್ರ ಬಗ್ಗೆ ಯಾವ ದಾಕ್ಷಿಣ್ಯ ಇಲ್ಲ, ಏನೂ ಇಲ್ಲ, ಒಟ್ಟ ಅವ್ರಿಗೆ ಏನ್ ಕನ್ಸೆಷನ್ ಕೊಡಂಗಿಲ್ಲ ನಾನು ಅಂತ. ಮೈಸೂರು ಮಹಾರಾಜರು ವಿಶ್ವೇಶ್ವರಯ್ಯನವರಿಗೆ ಮೈಸೂರು ರಾಜ್ಯದ ದಿವಾನರಾಗಿ ನೇಮಕ ಮಾಡ್ಕೊಂಡು ಅವರಿಗೆ ಕರೆದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ಲಕ್ ಹೋಗ್ತಾರ. ಅವಾಗ ಅವ್ರೇನಂತಾರ, ನಮ್ ತಾಯಿ ಕೇಳ್ಕೊಂಬರ್ತೀನ್ರಿ ಅಂತಾರ. ಹಂಗ ಯಾರ್ಯಾರ ಅಂತಾರನ್ರಿ, ಯಾರ್ಯಾರ ಗೌರ್ಮೆಂಟ್ ಆರ್ಡರ್ ಕೊಡೋ ಟೈಮ್ನಾಗ ನಮ್ ತಾಯಿಗೆ ನನ್ನ ತಂದೆಗೆ ಕೇಳ್ಕೊಂಬರ್ತೀನಿ ಅಂತಾರೇನೋ ಅವ್ರು. ಹಂಗೇನಾರ ತಾಯಿ ಕೇಳಿ ಆರ್ಡರ್ ತಗೊಂಡಿರೇನ್ರಿ ಗೌರ್ಮೆಂಟ್ ಜಾಬ್ಗಳು ಯಾರ? ಅನ್ನೇ ನೋಡಮ್ಮ ಅಂತಾರ ಅವ್ರು. ಮೊದಲ ಆರ್ಡರ್ ನಮ್ ತಾಯಿ ಕೇಳ್ಕೊಂಡು ಬರ್ತೀನಿ ಅನ್ನೋನ ತಾಯಿ ಬಗ್ಗೆ ಏನ್ ಗೌರವ ಅದ ವಿಶ್ವೇಶ್ವರಯ್ಯನವರಿಗೆ ಅಬಾಬಾಬಾ ಅಂತ ಮೈಸೂರು ಮಹಾರಾಜರು ತಿಳ್ಕೊಂಡಿರ್ತಾರೆ. ತಿಳ್ಕೊಂಡು ಮುಂದ ಅವ್ರ ತಾಯಿಗೆ ಹೋಗಿ ಕೇಳ್ತಾರ, ಹಿಂಗ ನನಗೆ ದಿವಾನ ಅಂತ ಹೇಳಿ ಮೈಸೂರು ಮಹಾರಾಜರ ಆದೇಶ ಕೊಡ್ಲಕತ್ತಾರ, ಅದಕ್ಕ ನಿನ್ ಕೇಳಕ್ಕೆ ಆರ್ಡರ್ ತಗೋಬೇಕಂತೇಳಿ ನಾ ಅಲ್ಲೇ ಬಿಟ್ಟು ಬಂದ್ಯ. ಅವ್ರ ತಾಯಿ ಏನಂತಾಳ, ನಿನ್ನ ವಿದ್ಯೆ ನಿನ್ನ ಯೋಗ್ಯತೆ ನೋಡಿ ಸರ್ಕಾರದವರು ನಿನಗ ನೌಕರಿ ಕೊಟ್ಟಾರ, ಅದು ನನಗ್ ಕೇಳೋದ್ರಾಗ ಏನದಪ್ಪ, ಯಾಕ ಆರ್ಡರ್ ತಗೊಂಡು ಜಾಯಿನ್ ಆಗ್ಬೇಕಿತ್ತು, ಯಾಕೆ ನೀನ್ ತಡ ಮಾಡ್ಲಕತ್ತಿದಿ? ಏನಿಲ್ಲ, ನಮ್ಮ ಅಪ್ಪ ಅಂತೂ ಸತ್ತು ಹೋಗ್ಬಿಟ್ಟನ, ಈಗ ಇರಕ್ಕಿ ನನ್ ಬಂಧು ಅಂದ್ರೆ ನೀನೇ ಪರಮ ಬಂಧು. ಈಗ ನೀ ಏನ್ ಹೇಳ್ತೀವಿ ಅದು ನಾ ಕೇಳ್ಬೇಕಾಗಿದ್ದು ನನ್ನ ಧರ್ಮ, ತಾಯಿ ಮಾತು ಮೀರಬಾರ್ದು ಅಂತೇಳಿ ನಂದು ಒಂದು ಧರ್ಮ ಅದ, ನಿನ್ ಮಾತು ಮೀರಬಾರ್ದು ಅಂತ. ಅದಕ್ಕೆ ನಿನ್ಗ ಸಿಕ್ಕಾಪಟ್ಟೆ ನಿನ್ ತವ್ರ ಮನಿ ಯಾವ ಬಂಧು ಬಳಗ ಏನೇನೋ ಅದಾವ, ನಾನೇನಾರ ಅಲ್ಲಿ ದಿವಾನ ಆಜ್ಞೆ ಅಂತಂದ್ರ ನಿನ್ ಬಂಧು ಬಳಗದವ್ರಿಗೆಲ್ಲ ಅವ್ರಿಗೆ ಅದು ಮಾಡು, ಇವ್ರಿಗೆ ಇದು ಮಾಡು, ಅದು ಕೊಡ್ಸು ಇದು ಕೊಡ್ಸು ಅಂತ ಹೇಳ್ಕೆ ನೀನು ನನಗ ಆದೇಶ ಮಾಡ್ಲಿಕ್ಕತ್ತಿ ಅಂದ್ರ ನಾನು ಏನದೀನಿ? ನ್ಯಾಯ ನಿಷ್ಠುರಿ, ದಾಕ್ಷಿಣ್ಯ ಪರನಲ್ಲ. ನನ್ನ ಸ್ವಭಾವ ಹಿಂಗದ. ನೀನು ತಾಯಿಯಾಗಿ ನನಗೆ ಆದೇಶ ಮಾಡ್ಲಿಕ್ಕೆ ಬಿಡ್ತೀನಿ. ಅವಾಗ ನಾನು ನೀ ಹೇಳಿದ್ದು ಕೇಳಲಿಲ್ಲ ಅಂತಂದ್ರ ನಮ್ಮಿಬ್ಬರು ನಡ್ಬರ್ಕ ಕಿರಿಕಿರಿ ಬರ್ತದೆ, ವ್ಯತ್ಯಾಸ ಬರ್ತದೆ. ಈಗೇನು ಅದೀವಿ ಈ ಸಂಬಂಧ ಕೆಟ್ಟ ಹೋಗ್ಬಿಡ್ತು. ಅದಕ್ಕೆ ತಾಯಿ ಮಕ್ಕಳ ಸಂಬಂಧ ಗಟ್ಟಿ ಮಾಡಿಕೊಂಡು ಆಮೇಲೆ ಆದೇಶ ತಗೋಬೇಕಂತ ಮಾಡೀನಿ. ನೀನೇನಾರ ನೀನು ಬಂಧು ಬಳಗದವ್ರಿಗೆ ತವ್ರ ಮನೆಯವ್ರಿಗೆ ನೌಕರಿ ಕೊಡೋತ್ ನನಗೆ ಹಿಂಗೇನಾರ ಕಿರಿಕಿರಿ ಮಾಡ್ತಿದ್ದಿ ಅಂತಂದ್ರ ನಾ ಆದೇಶನೇ ತಗೊಳಲ್ಲ. ನನ್ನ ಪಾಡಿಗೆ ನನಗೆ ಸ್ವತಂತ್ರವಾಗಿ ನೌಕರಿ ಮಾಡ್ಲಕ್ ಬಿಡ್ತಿದ್ರೆ ನಾನು ತಗೋತೀನಿ ಆದೇಶ ಅಂತ. ಇದೇ ಅಂತದ್ ಬಂತು ನೋಡಪ್ಪ. ಆಕಿ ತಾಯಿ ಇದ್ರ ಆಲೋಚನೆ ಮಾಡಿ ಏನಿದು ಮಗ ಬರೇ ತಂದೊಂದೇ ನೋಡ್ಕೋತದ, ನಮ್ದು ಯಾರ್ದು ಮಂದಿಗೆ ಏನೋ ಕೇರೆ ಮಾಡಂಗಿಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗ್ತದ ಅಂತೇಳಿ ಕಡಿಗೆ ಆಯ್ತು ನಾ ಏನು ನಿನಗೆ ನಿನ್ನ ದೀವಾನಗಿರಿ ಕೆಲಸದಾಗ ನಾ ಏನು ರೆಕಮೆಂಡ್ ಮಾಡ್ಲಕ್ ಹೋಗಲ್ಲ. ನಾವ್ ಏನಾರ ಮಾಡ್ಕೋತೀವಿ, ನೀನ್ ನೌಕರಿ ಸೇರಿ ನೀನು ಮುಂದೆ ಏನ್ ಭವಿಷ್ಯ ನಿರ್ಮಾಣ ಮಾಡ್ಕೊರಪ್ಪ. ಇದು ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರತೆ ಅಂದ್ರೆ ಹಿಂಗಿರ್ತವ. ಈಗ ಹೆಂಗದ, ಒಬ್ಬ ನಮ್ಮ ಏನಾರ ಆದ ದೊಡ್ಡ ಪೋಸ್ಟ್ನಾಗ ಅಂದ್ರೆ ಓಸು ಮಂದಿ ಬಿದ್ದವರೆಲ್ಲ ಅವ್ರ ಬಂಧು ಬಳಗ ಹೇಳ್ಕೊಳಕ್ ಹತ್ತಿ ಬಿಡ್ತಾರ. ಅವ್ ನಮಗ ಅದು ಆಗ್ಬೇಕು, ಇದಾಗಬೇಕು, ಕಾಕ ಆಗ್ಬೇಕು, ಮಾಮ ಆಗ್ಬೇಕಂತ. ದಿವಾನಗಿರಿ ಇದು ತಗೊಂಡ್ಮೇಲೆ ಪ್ರತಿ ವರ್ಷ ಮೀಟಿಂಗ್ ಮಾಡ್ತಿರ್ತಾರಲ್ಲಿ.
ಮೀಟಿಂಗ್ ಮಾಡೋ ಟೈಮ್ನೊಳಗ ರಾಜ್ಯದ ರೈತರು ಜಮಖಾನಿ ಹಾಕೊಂಡು ನೆಲದ ಮೇಲೆ ಕೂತಿರ್ತಾರ. ಅಲ್ಲಿ ದೊಡ್ಡ ದೊಡ್ಡ ಕುರ್ಚಿ ಹಾಕಿರ್ತಾರ. ಯಾರ ಸಲುವಾಗಿ? ಬ್ರಿಟಿಷ್ ಅಧಿಕಾರಿಗಳ ಸಲುವಾಗಿ ಕುರ್ಚಿ ಹಾಕಿರ್ತಾರೆ. ಅದಕ್ಕೆ ವಿಶ್ವೇಶ್ವರಯ್ಯಾಗ ಅದು ಸರಿ ಅನ್ಸಂಗಿಲ್ಲ. ಬ್ರಿಟಿಷ್ ಅಧಿಕಾರಿಗಳಿಂದ ₹1 ನಮ್ಮ ರಾಜ್ಯಕ್ಕ, ನಮ್ಮ ಒಂದು ಬೊಕ್ಕಸಕ್ಕ ಏನೂ ಉಪಯೋಗ ಇಲ್ಲ. ಅವ್ರಿಗೆ ನೋಡಿದ್ರೆ ಕುರ್ಚಿ ಮೇಲೆ ಕುಂದಿರ್ಸಿ ಮೆರೆಸ್ತೀರಿ. ಯಾರು ಕಷ್ಟಪಟ್ಟು ದುಡಿದು ಟ್ಯಾಕ್ಸ್ ಕಟ್ತಾರ ಅವ್ರಿಗೆ ನೋಡಿದ್ರೆ ನೆಲದ ಮೇಲೆ ಕುಂದಿರ್ಸಿರಿ. ಇದು ಅನ್ಯಾಯ ಅಂತ ಚಾಲು ಮಾಡಿಬಿಟ್ಟ. ನೋಡ್ರಿ ನ್ಯಾಯ ನಿಷ್ಠುರಿ ಅಂದ್ರೆ ಹೆಂಗಿರ್ತಾರಂತ. ಅವ ರಾಜ ಅಂದ ಮತ್ತು ಬ್ರಿಟಿಷ್ ಅಧಿಕಾರಿಗಳ ಅವ್ರಿಗೆ ಅಧಿಕಾರಿಗಳಿಗೆ ನಾವು ಮರ್ಯಾದೆ ಕೊಡ್ಬೇಕಾಗ್ತದ. ಜನಸಾಮಾನ್ಯರಿಗೆಲ್ಲ ಹೆಂಗ್ ಮಾಡ್ಲಿಕ್ಕಾಗ್ತದಪ್ಪ ಹಂಗ ಅಂತ ಅಂದ. ನನಗ ದಿವಾನ ಅಂತೇಳಿ ಮಾಡಿದ ಮೇಲೆ ಕೆಲವೊಂದು ನನಗೆ ಸ್ವಾತಂತ್ರ್ಯಗಳು ಕೊಡಬೇಕು. ನಮ್ಮ ರಾಜ್ಯದ ರೈತರು ಕಷ್ಟಪಟ್ಟು ದುಡಿದು ತೆರಿಗೆ ಕಟ್ಟಿ ನಮ್ಮನ್ನ ರಾಜರನ್ನಾಗಿ ಅವರು ಗೌರವಿಸ್ತಾರ. ಅವರನ್ನ ಗೌರವಿಸುವುದು ನನ್ನ ಕರ್ತವ್ಯ ಅನ್ನೋ ದಿವಾನ್. ಆ ಬ್ರಿಟಿಷರಿಗೆ ಏನ್ ಕುರ್ಚಿಗಳು ಹಾಕಿದ್ರಲ್ಲ ಅಂತವೇ ಕುರ್ಚಿ ಮಾಡಿಸ್ಬಿಟ್ಟ ರೈತರೆಲ್ಲ ಕುಂದ್ರಲಕ್ ಆ ಸಭೆ ತುಂಬಾ. ನೆಲ ಮೇಲೆ ಕುಂದವ್ರಿಗೆ ಒಮ್ಮಿದೊಮ್ಮಿಗೆ ದೊಡ್ಡ ದೊಡ್ಡ ಅಧಿಕಾರದ ಕುರ್ಚಿ ಕೂತ್ರೆ ಹೆಂಗತ್ತಾರೆ? ಖುಷಿ ಆಗ್ತದಿಲ್ಲ? ಅಬಾಬಾಬಾಬಾಪ ಏನಪ್ಪ ವಿಶ್ವೇಶ್ವರಯ್ಯ ಇವರು ಚಾರ್ಜ್ ತಗೊಂಡ್ಮೇಲೆ ಏನು ಗೌರವ ಏನು. ಅವಾಗ ಅವೆಲ್ಲ ರೈತರು ತಮ್ಮ ಸಮಾನ ಕುಂದಿರ್ಲಕತ್ತಿದ್ದ ನೋಡಿ ಆ ಬ್ರಿಟಿಷರಿಗೆ ಕೆಂಗಣ್ಣಿಗೆ ಗುರಿಯಾಗಿಬಿಟ್ರು. ಕೆಂಗಣ್ಣಿಗೆ ಗುರಿಯಾಗಿ ಹಿಂಗ ಇಕ್ವಲ್ ಕುಂದ್ರ ಅಂದ್ರೆ ಆಗಂಗಿಲ್ಲ, ನಮ್ಗ ಹಿಂಗ್ ಇಕ್ವಲ್ ಕುಂದ್ರ ಅಂದ್ರೆ ಆಗಂಗಿಲ್ಲ. ಮತ್ತೆ ಏನ್ ಮಾಡ್ಬೇಕು? ಒಂದ್ ಸ್ವಲ್ಪ ಎತ್ತರ ಕುಂದರ್ಸ್ಬೇಕು. ಮತ್ತೊಂದೆರಡು ಎತ್ತರನ ಕುರ್ಚಿ ಮಾಡಿದ್ರು. ಎತ್ತರನ ಕುರ್ಚಿ ಮಾಡಿದ್ರೆ ಏನಾಯ್ತು? ಇದು ನೆಲಕ್ಕೆ ಕಾಲ್ ನಿಲ್ಕಂಗಿಲ್ಲ ನಮ್ಗೆ ಹಿಂಗ ಎತ್ತರನ ಕುರ್ಚಿ ಮೇಲೆ ಕೂತ್ರ. ಮತ್ತೇನ್ ಮಾಡ್ಬೇಕ? ನಮ್ ಕಾಲ ನೆಲದ ಮೇಲೆ ಹತ್ಬೇಕು, ಕುರ್ಚಿ ಎತ್ತರ ಇರ್ಬೇಕು. ಏನ್ ನೋಡ್ರಿ ಅವ್ರದೆಲ್ಲ ಕಿರಿಕಿರಿ. ಆ ಎತ್ತರನ ಕುರ್ಚಿ ತಗೊಂಡು ವಿಶ್ವೇಶ್ವರಯ್ಯ ಎರಡರಾಗ ಒಂದು ಮಾಡ್ಬೋದು. ನಿಮ್ಗೆ ನೆಲಕ್ಕೆ ಕಾಲ್ ಹತ್ಬೇಕಾ, ಏನು ಎತ್ತರಕ್ಕೆ ಕುಂದಿರ್ಬೇಕಾ? ಇಲ್ಲ, ಎತ್ತರಕ್ಕೆ ಕೂತರ ಕಾಲೆಲ್ಲ ಸೋಲಿ ಜುಮ್ ಅನ್ಲಕತ್ತವ, ಅದಕ್ಕೆ ನಾವು ನೆಲಕ್ಕೆ ಕಾಲ್ ಹಚ್ಬೇಕು. ಅವು ಎತ್ತರನ ಕುರ್ಚಿ ಏನ್ ಮಾಡಿದ, 4 ಕಾಲ್ಗಳು ತಗೊಂಡು ಒಂದೊಂದು ಫೂಟ್ ಕಟ್ ಮಾಡಿಬಿಟ್ಟ. ಕುರ್ಚಿ ಕಾಲ್ ಕಟ್ ಮಾಡಿ ನೆಲಕ್ಕೆ ತಂದಿತ್ತ. ಮತ್ತ ನ್ಯಾಯ ನಿಷ್ಠುರಿ ಅಂತಂದ್ರ ಅವರು ಮಾಡುವಂತ ಕೆಲವೊಂದು ಕ್ರಮಗಳು ಬಹಳ ನಿಷ್ಠುರವಾದ ಕ್ರಮಗಳು. ಅವ್ರದ್ದು ಹಿಸ್ಟ್ರಿ ಓದ್ಬೇಕು. ವಿಶ್ವೇಶ್ವರಯ್ಯ ಅವ್ರ ಹಿಸ್ಟ್ರಿ ಓದ್ಬೇಕು. ಅಧಿಕಾರ ಅಂದ್ರೆ ಹೆಂಗ್ ನಡೆಸ್ಬೇಕನ್ನೋದು ಅಂತವ್ರಲಿಂತ ಗೊತ್ತಾಗ್ತದೆ. ಅವ್ರ ಇಡೀ ಜೀವನದಾಗ ಎಷ್ಟು ಪ್ರಶಸ್ತಿಗಳು ಸಿಕ್ಕಾವ, ಎಷ್ಟು ದುಡ್ಡು ಬಂದದ, ಅದೆಲ್ಲ ಆ ಕಡೆ ಬೆಂಗಳೂರು ಮೈಸೂರು ಕಡೆ ಒಂದೊಂದು ರೋಡ್ ಪೂರ ಅವರೇ ಕಟ್ಟಿದ ಬಿಲ್ಡಿಂಗ್ಗಳೇ ಅದಾವ. ನಾವು ಸಹಿತ ಓದಿದ್ದು ಬೆಂಗಳೂರಾಗ ಓದಿದ ಕಾಲೇಜ್ ಅವ್ರು ಕಟ್ಟಿದ ಬಿಲ್ಡಿಂಗ್ನಾಗೆ ಓದಿವಿ ನಾವು. ಸಿಲ್ವರ್ ಜುಬಿಲಿ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್, KR ಸರ್ಕಲ್, ಬೆಂಗಳೂರು. ಅವ್ರು ಕಟ್ಟಿದ್ರಾಗೆ ಓದಿವಿ. ಬೆಂಗಳೂರು ತುಂಬಾ ಕಟ್ಟಾರ, ಮೈಸೂರು ತುಂಬಾ ಕಟ್ಟಾರ ಬಿಲ್ಡಿಂಗ್ಗಳೆಲ್ಲ ಅವ್ರು. ಇಲ್ಲಿ ಇವ್ರೇನ್ ಹೇಳ್ತಾರ, ಪತಂಜಲಿ ಮಹರ್ಷಿಗಳು ಕ್ಷಮ ಅಂತಂದ್ರೆ ಜಗತ್ತು ವಿಶಾಲ, ಅದರಲ್ಲಿ ಬದುಕುತ್ತಿರುವ ಮಾನವರು ಒಬ್ಬಿಬ್ಬರಲ್ಲ, ಕೋಟಿ ಕೋಟಿ. ಪ್ರತಿಯೊಬ್ಬರಿಗೂ ನೇತ್ರಗಳಿವೆ, ಬುದ್ಧಿ ಇದೆ. ಆದ್ದರಿಂದಲೇ ವಿಶ್ವದತ್ತ ನೋಡುವ ಅವರ ದೃಷ್ಟಿಕೋನಗಳು ಭಿನ್ನ ಭಿನ್ನವಾಗಿವೆ. ಒಂದೇ ವಸ್ತು ಒಬ್ಬನಿಗೆ ಪ್ರಿಯವಾಗಿ ಕಂಡರೆ ಇನ್ನೊಬ್ಬನಿಗೆ ಅಪ್ರಿಯವಾಗಿ ಕಾಣುತ್ತದೆ. ಒಂದೇ ಕಾರ್ಯ ಒಬ್ಬನಿಗೆ ಯೋಗ್ಯವಾಗಿ ಕಂಡರೆ ಇನ್ನೊಬ್ಬನಿಗೆ ಅಯೋಗ್ಯವಾಗಿ ಕಾಣುತ್ತದೆ. ತಮಗೆ ಕಂಡಂತೆ ನುಡಿಯುವುದು ಅವರ ರೀತಿ. ಈಗ ನಾನೊಬ್ಬ ಸಾಧಕ ಅಂತ ತಿಳಿದುಕೊಳ್ಳಿ. ನಾನು ಮನೆ ಬಿಟ್ಟಿದ್ದೇನೆ, ತಂದೆ ತಾಯಿಗಳನ್ನು ತೊರೆದಿದ್ದೇನೆ,
ನನ್ನ ಈ ಕಾರ್ಯ ಕೆಲವರಿಗೆ ಪ್ರಶಂಸನೀಯ, ಪಾಪ ಗೃಹ ತ್ಯಾಗ ಮಾಡ್ಯಾನ ಅಂತೇಳಿ ಕೆಲವೊಬ್ಬರಿಗೆ ಪ್ರಶಂಸನೀಯ. ಇನ್ನು ಕೆಲವೊಬ್ಬರಿಗೆ ಸಿದ್ದೇಶ್ವರ ಸ್ವಾಮಿಗಳು ತಮ್ಮದೇ ಹೇಳಕತ್ತಾರೆ. ಇನ್ನು ಕೆಲವರಿಗೆ ಮಾತ್ರ ನನ್ನನ್ನು ಒಬ್ಬ ತಪ್ಪಿತಸ್ಥ ಎಂದು ಭಾವಿಸುತ್ತಾರೆ. ಮನೆ ಬಿಟ್ಟು ಅಡವಿ ಸೇರುವುದು ಅದು ಹೇಡಿತನ. ಏನ್ ನೋಡ್ಬೇಕು? ನಡುವೂರಾಗಿದ್ದು ಸಾಧಿಸ್ಬೇಕು. ಅಡವಿಯಾಗಿದ್ದು ಏನ್ ಸಾಧಿಸ್ತಾರ? ಸಿದ್ದರಾಮೇಶ್ವರ ವಚನ ಅದಲ್ಲ, ಕೈಲಾಸವೆಂಬುದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಚಂದ್ರಶೇಖರನೊಬ್ಬ ಹೆಡ್ಡ ಕಾಣಿರೋ. ಆ ಬೆಟ್ಟದಲ್ಲಿ ತಪಸ್ಸಿಗೆ ಕುಳಿತವರೆಲ್ಲ ಮೈಗಳ್ಳರು ಕಾಣಿರೋ, ಶಿವಗಣಾಧೀಶ್ವರೆಲ್ಲ ಮೈಗಳ್ಳರು ಕಾಣಿರೋ. ಇಲ್ಲಿ ಊರಾಗಿದ್ದು ಕಾಯಕ ದಾಸೋಹ ಮಾಡಿ ಬದುಕಬೇಕಾದಂಥವ್ರು ಹೋಗಿ ಅರಣ್ಯದ ಕೂತ್ ಏನ್ ಸಾಧಿಸ್ತಾರೋ ಅವರೆಲ್ಲ ದಾಟರು ಅಂತಾರಲ್ಲ, ಹಂಗ ಒಬ್ಬೊಬ್ಬರ ದೃಷ್ಟಿಕೋನ ಅದು ಸಿದ್ದರಾಮೇಶ್ವರರ ದೃಷ್ಟಿಕೋನ. ಅವ್ರಿಗನ್ಸಿದ್ದೆ ನಮಗನ್ಸ್ಬೇಕಂತಿಲ್ಲ, ನಮಗನ್ಸಿದ್ದು ಅವ್ರಿಗನ್ಸ್ಬೇಕಂತಿಲ್ಲ. ಒಬ್ಬೊಬ್ಬರಿಗೊಂದೊಂದು ಅನಿಸಿಕೆ. ಹೀಗಾಗಿ ಮನೆ ಬಿಟ್ಟು ಅಡವಿ ಸೇರುವುದು ಹೇಡಿತನ. ವಿಷಯಗಳಲ್ಲಿಯೇ ಬಾಳಬೇಕು, ಜಯಿಸಬೇಕು. ದುಡಿದು ಉಣ್ಣುವ ಮನವಿಲ್ಲದ ಮಹಾ ಆಲಸಿ ಎಂದು ಜರೆಯುತ್ತಾರೆ. ಯಾರು ಮನಿ ತ್ಯಾಗ ಮಾಡ್ತಾರೋ ಅವರಿಗೆ ಸೋಮಾರಿಗಳು, ಆಲಸಿಗಳು, ದುಡ್ಕೊಂಡು ತಿಲ್ಲಕ್ ತಯಾರಿಲ್ಲ, ಕಷ್ಟಪಡ್ಲಕ್ ತಯಾರಿಲ್ಲ ಅಂತ. ಈಗೇನಾಗಬೇಕು? ನಾನು ಅವರ ಮಾತಿಗೆ ಕಿವಿಗೊಟ್ಟರೆ ಹೇಗೆ? ನುಡಿಯುವವರು ಹೇಗಿದ್ದರೂ ಎಲ್ಲಿದ್ದರೂ ನುಡಿಯುವವರೇ. ನಿಂದೆ ಅಪಮಾನಗಳು ದೇವರಿಗೇ ಬಿಟ್ಟಿಲ್ಲ. ಕೃಷ್ಣ ಅರ್ಜುನನಿಗೆ ದೇವನಾದ, ಅದೇ ಕೃಷ್ಣ ದುರ್ಯೋಧನಿಗೆ ಕೃಷ್ಣಗೇನಂತಾನ? ಅರ್ಜುನ ದೇವರಂತಾನ. ದುರ್ಯೋಧನ ಏನಂತಾನ? ಕೃಷ್ಣಗೆ ಮಹಾವಂಚಕ ಅಂತಾನೆ. ದುರ್ಯೋಧನಿಗೆ ಕೃಷ್ಣ ಅಂದ್ರೆ ಮಹಾವಂಚಕ, ಅರ್ಜುನನಿಗೆ ಕೃಷ್ಣ ಅಂದ್ರೆ ದೇವ. ಜನರ ಬಾಯಿ ಮುಚ್ಚುವುದು ಹೇಗೆ ಸಾಧ್ಯ? ತನ್ನ ಕಿವಿಯನ್ನೇ ಮುಚ್ಚಿಕೊಂಡಿರಬೇಕಷ್ಟೇ. ಜನರ ಬಾಯಿ ಮುಚ್ಚಲಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕಿವಿ ಮುಚ್ಚುವರಷ್ಟೇ. ಯಾರ್ದತ್ತು ಬಾಯಿ ಮುಚ್ತೀರ? ಇದು ಚಲೋದನ್ರಿ ಸೂತ್ರ. ಜನರ ಬಾಯಿ ಯಾರ್ಯಾರೋ ಏನೇನೋ ಅನ್ಲಕತ್ತಾರ ಅಂತ ಬಂದ ಹೊತ್ನಾಗ ಅವ್ರ ಬಾಯಿ ಮುಚ್ಚಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ರಿ? ಇಲ್ಲಿ ಕಿವಿ ಮುಚ್ಕೊಂತ ಹೇಳ ನೋಡ್ರಿ, ಎಷ್ಟು ನಾಯ್ತು, ಚಲೋ ಅದು. ಜಗತ್ತಿನ ತುಂಬ ಕಲ್ಲ ಮುಳ್ಳ ಅದಾವತ್ತೇಳಿ ಎಲ್ಲ ಕಡೆ ಚರ್ಮದ ಹೊದಿಕೆ ಹಾಕೋದ್ರ ಬದಲಿ ಕಾಲಾಗ ಎರಡು ಚಪ್ಪಲಿ ಹಾಕೋರಪ್ಪ ಚರ್ಮದು ಅಂತ ಹೇಳ್ದಂಗೆ. ಜನರ ಬಾಯಿ ಮುಚ್ಚುವುದು ಹೇಗೆ ಸಾಧ್ಯ? ತನ್ನ ಕಿವಿಯನ್ನೇ ಮುಚ್ಚಿಕೊಂಡಿರಬೇಕು. ಸ್ತುತಿ ನಿಂದೆಗಳಿಗೆ ಮನವೀಯದೆ ತಾನು ಉದ್ದೇಶಿಸಿದ ಒಳ್ಳೆಯ ಮಾರ್ಗದಲ್ಲಿ ಸಾಗುತ್ತಿರಬೇಕು. ಸ್ತುತಿಗೆ ಮರುಳಾಗದೆ, ನಿಂದೆಗೆ ಖೇದ ಪಡದೆ, ಸದಾ ಸಮಾಧಾನತೆಯಿಂದ ಇರುವುದೇ ಕ್ಷಮ. ಸಮಾಧಾನ ಇರೋದೇ ಕ್ಷಮ ಅಂತಾರೆ ನೋಡ್ರಿ. ಯಾರು ಏನೇ ಕನ್ನಲ್ದಕ್ಕ ತಲೆ ಕೆಡ್ಸ್ಕೋಬೇಡ್ರಿ, ಏನ್ ದಕ್ಕದ್ ಮಾತಾಡೋದಕ್ಕ ಕ್ಷಮ. ನಮ್ಮನ್ನು ಹೊಗಳುವ ತೆಗಳುವವರ ಮೇಲೆ ಸಮನಾದ ಪ್ರೀತಿಯನ್ನಿಡುವುದೇ ಕ್ಷಮ. ಕ್ಷಮದ ಅರ್ಥ ಎಷ್ಟು ಚಂದ ಕೊಡ್ಲಕತ್ತಾರ ಅವ್ರು. ಅದೇ ಬಸವಣ್ಣವ್ರು ಹೇಳಿದಾರಲ್ಲ, ಹೊಗಳಿ ಹೊಗಳಿ ವನ್ನ ಶೂಲಕ್ಕೇರಿಸದಿರಯ್ಯ, ಬೈದವರನ್ನ ಬಂಧುಗಳೆಂಬೆ ಅಂತೇಳಿ ಏನು ವಚನಗಳು ಬರ್ದಾರಲ್ಲ, ಅದೆಲ್ಲ ಕ್ಷಮಾ ವಚನಗಳು. ಅವೆಲ್ಲ ಕ್ಷಮಾಶೀಲತೆ ವಚನಗಳೇ ಅವು. 12ನೇ ಶತಮಾನದವರಿಗೆ ಬೈದ್ರ ಎನ್ನ ಬಂಧುಗಳೆಂಬೆ ಅಂದ್ರು. ಈಗ 21ನೇ ಶತಮಾನದವ್ರಿಗೆ ಬೈದ್ರ ಬೈಸ್ಕೋತಾರೇನವ್ರು? ಮನಗುಂಡಿ ಕಣ್ಣಿಲ್ಲದ ಸ್ವಾಮಿ ಅದಲ್ಲ, ಓಪನ್ ಡಿಕ್ಲೇರ್ ಹೇಳ್ತಾನ ಏನಂತ? ಯಾರು ಸಾತ್ವಿಕರಾಗಿ ಮಹಾತ್ಮರಾಗ್ಲಕ್ಕೆ ಹೋಗ್ಬೇಡ್ರಿ, ಕ್ರಿಯೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಲೇಬೇಕು. ಯಾರ್ಯಾರ ಏನಂದ್ರೆ ಅನುಸ್ಕೊಂಡು ಸುಮ್ ಕುಂದಿರ್ಬೇಡ್ರಿ. ಮತ್ತಿವರು ಶರಣ ಧರ್ಮದ ವಚನ ಹಿಡ್ಕೊಂಡು ಹಾಡಿ ಹೊಗಳ್ತಾರ ಶರಣರನ್ನು. ಮಾಡೋ ಕೆಲಸಗಳು ಇಂಥವು. ಹಂಗೆ ಹೇಳ್ಬೇಕಂದ್ರೆ ಸ್ವಾಮಿಯಾಗಿ
ಯಾರೇನಂದ್ರ ಸುಮ್ಮಿರಬಾರ್ದು, ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡ್ಲೇಬೇಕು. ಶರಣ ಮಾರ್ಗ ಅಂತ ಹೇಳ್ತಾರೆ. ಶರಣರು ಹಂಗ ಹೇಳ್ಯಾರ ವಚನದಾಗ ಎಲ್ಲಾರ? ಅಲ್ಲಂ ಪ್ರಭುದೇವರು ಏನ್ ಹೇಳ್ಯಾರ? ಅರಿಯದವರು 100 ಮಾತನಾಡಿದರೂ ನೀನೇನು ಮಾತನಾಡಬೇಡ, 1000 ಮಾತನಾಡಿದರೂ ನೀನೇನು ಮಾತನಾಡಬೇಡ, 1,00,000 ಮಾತನಾಡಿದರೂ ನೀನೇನು ಮಾತನಾಡಬೇಡ, 1,000,000 ಮಾತನಾಡಿ ನೀನೇನು ಮಾತಾಡ, ಸುಮ್ಮನೆ ಅಷ್ಟೇ. ಎಲ್ಲಿ ಸುಮ್ಮದರ? ಈಗ ಯಾರು ಸುಮ್ಮದರ? ಯಾರು ಸುಮ್ಮಿರ್ತಾರ ಅವರು ಶರಣರು. ಯಾರು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರ ಅವ್ರು ಶರಣರು ಅಲ್ಲ ಅಷ್ಟೇ. ಹೌದಲ್ರಿ? ಹೆಂಗಂತೀರ? ಬೈದವರನ್ನ ಬಂಧುಗಳೆಂಬೆ ಅಂತೇಳಿ ಯಾರು ಇರ್ತಾರ ಅವರು ಶರಣರು. ಬೈದವರನ್ನ ಬಂಧುಗಳೆಂಬೆ ಅಂತಂದ್ರೆ ಅವರು ಶರಣರು. ಅದ್ರಂಗೆ ನಡ್ಕೋಬೇಕು. ಯಾರು ಬೈದ್ರೆ ಅದಕ್ಕೆ ಹೊಳ್ಳಿ ಮತ್ತೆ ಒಂದು ಸಭೆ ಮಾಡಿ ದೊಡ್ಡದೊಂದು ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಿದ್ರಂತಂದ್ರೆ ಅವ್ರು ಶರಣರು ಅಲ್ಲ, ಅವ್ರು ಅಷ್ಟೇ. ಶರಣ ಧರ್ಮದಾಗ ಹಂಗ ಯಾವ ಇಂಥವು ಕಿರಿಕಿರಿ ಪ್ರತಿಭಟನೆಗಳಿಲ್ಲ ಅಲ್ಲಿ. ಅವು ಕಿವ್ಯಾಗ ಹಾಕೊಳ್ಳೋದು ಹಂಗಿದ್ದು ತಾವು ಮುಂದೆ ಹೋಗ್ಬೇಕು. ಕ್ಷಮ ಅನ್ನೋದು ಬಹಳ ಮುಖ್ಯ ಅದ ಶರಣ ಧರ್ಮದೊಳಗೆ. ಅದಕ್ಕಿಲ್ಲೇನಾಯ್ತು? ಹೊಗಳುವವರ ಮೇಲೆ ತೆಗಳುವವರ ಮೇಲೆ ಸಮನಾದ ಪ್ರೀತಿ ಇಡುವುದೇ ಕ್ಷಮ. ನಾವಿರುವ ಭೂಮಿಯನ್ನೇ ನೋಡಿ, ನಾವಿರೋ ಭೂಮಿ ಹೆಂಗದ ಅದನ್ನ ತುಳಿಯುವವರೆಷ್ಟು, ವಂದಿಸುವವರೆಷ್ಟು. ಎಷ್ಟೋ ಮಂದಿ ತುಳಿತಾರ, ಎಷ್ಟೋ ಮಂದಿ ಅದಕ್ಕೆ ಪೂಜೆ ಮಾಡ್ತಾರ. ಆದರೂ ಮಾನ ಅಪಮಾನಗಳ ಭಾವವಿಲ್ಲವೇ ಅದು. ಅದಕ್ಕೇನು ಭಾವವಿಲ್ಲದೆ ಅದು. ಆದ್ದರಿಂದಲೇ ಭೂಮಾತೆಗೆ ಕ್ಷಮಾ ದೇವತೆ, ಕ್ಷಮಯಾ ಧರಿತ್ರಿ ಅಂತ ಕರೆಯುತ್ತಾರೆ. ತುಕಾರಾಮರು ದೊಡ್ಡ ಸಂತರು. ಅವರ ಅಂಗಾಂಗಗಳಲ್ಲೆಲ್ಲ ಆ ದೇವನ ನೆನಹು ತುಂಬಿತ್ತು. ಅವರ ಮನಸ್ಸು ಸದಾ ದೇವನ ಆನಂದದ ಆಗಸದಲ್ಲಿ ವಿಹರಿಸುತ್ತಿತ್ತು. ಅವರ ಸಮಕಾಲೀನ ಸಂತರು ಅವರ ಹಿರಿಮೆಯ ಗುಣಗಾನ ಮಾಡಿದರು. ಆದರೆ ಅವರ ಬಳಿಯೇ ವಾಸಿಸುವ ನೆರೆಹೊರೆಯವರು, ಹೆಂಡತಿ ಅವರನ್ನು ಪ್ರತಿನಿತ್ಯ ಜರೆದರು. ಹೆಂಡತಿ, ಬಂಧು ಬಳಗ, ಸುತ್ತಮುತ್ತನವರು ಬೈದರು. ಅವರು ಅದಕ್ಕೆ ಮನವಿಯದೆ ಎಲ್ಲವನ್ನ ಸಮನಾಗಿ ಕಂಡರು. ಈಗೇನ್ ಮಾಡ್ತೀರೀಗ? ಏನ್ ಮಾಡ್ಬೇಕೀಗ? ಈ ಮಾತು ಕೇಳಿದ್ಮೇಲೆ ಸುತ್ತಮುತ್ತಿನವರು, ಹೆಂಡ್ರಿ ಮಕ್ಕಳು ಯಾರು ಏನೇ ಬೈದ್ರ ಏನ್ ಮಾಡಬಾರ್ದು? ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಇದು ಕೇಳಿಕೆ ಮತ್ತ ಹೆಂಡ್ರಿ ಏನಾರ ಅನ್ನೋನು ಅವ್ರ ಸಂಗಟ ರಿಯಾಕ್ಷನ್ ತೋರಿಸಿದ್ರೆ ಅಂತಂದ್ರ ಈ ಪಾಠ ಹೇಳಿದ್ದು ಸಾರ್ಥಕ ಆಗಂಗಿಲ್ಲ. ಇವತ್ಲಿಂತ ನಿಮ್ ಹೆಂಡ್ರಿ ಏನಾರ ಅಂದ್ರೆ ತಲೆ ಕೆಡಿಸ್ಕೊಳ್ಳಾರ್ದಂಗೆ ಇದ್ರೆ ಈ ಪಾಠ ಸಾರ್ಥಕ. ನಾನು ಹೇಳಕತ್ತಿಲ್ಲಿದೆ, ಸಿದ್ದೇಶ್ವರ ಸ್ವಾಮಿಗಳು ಹೇಳಕತ್ತಾರ ಪಾತಂಜಲಿ ಯೋಗ. ಕಬ್ಬಲೆ ಹೊಡಿತಿದ್ರು ಅಲ್ರಿ? ಅವ್ರ ಮಹಾತ್ಮರಾದರೂ ಈಗ ನೀವು ಮಹಾತ್ಮರಾಗಬೇಕಲ್ಲ, ನಾವು ಆಗ್ಬೇಕಲ್ಲ.
ಅದಕ್ಕೆ ಮತ್ತ ಈಗ ನಮ್ಮ ಮನೆಯಾಗ ಯಾರ್ಯಾರು ಬೈದ್ರಪ್ಪ ಅದು ಸಮಾನ ಭಾವದಿಂದ ಕ್ಷಮಾಭಾವದಿಂದ ತಗೊಂಡ್ಬಿಡೋದಷ್ಟೇ. ಹ್ಮ್ ಹಾ ಮತ್ತ ಹ್ಮ್ 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 ಇಲ್ಲಮ್ಮ ರಾಯಚೂರಾಗಮ್ಮ ಶರಣಯ್ಯ ಸ್ವಾಮಿ ಅಂತದನು ಫೋನ್ ಹಚ್ಚಿದ್ರೆ ಸಾಕು ಬೈಯಲ್ಲ ಚಾಲೂನೆ ಮಾಡ್ಬಿಡ್ತಾನ ನಾವು 14 ಜನ್ಮ ಎಲ್ಲ ತೊಳೆದ ಬಿಡ್ತಾನ ಸುಮ್ಮನೆ ಬೈಯೋದು ಅವ್ರು ನಮ್ಮವ್ರು ಹೋಗಿ ಹೇಳಿ ಕೇಳಿ ಏನೆಲ್ಲ ಮಾತಾಡಿ ಬಂದ್ರು ಅವ ಕೇಳಲೇ ಇಲ್ಲ. ಅವ ಹಂಗೆ ಬೈಯೋದು ಚಾಲು ಮಾಡ್ದ ನಡಿ. ಅವ ಹಂಗೆ ಬೈತಾನ, ಅವ ಹಂಗೆ ಅಂತ ನನ್ಲಿ ಬಿಡ್ರಿ ಅವ್ನು ಏನೇ ಕರ್ಲಕ್ಕ ನಿಮ್ಮದ್ ನೀವು ಮಾಡ್ರಿ ಅಂತ ಇಂಥವ ಎಲ್ಲ. ಸಾಕ್ರಟೀಸ್ ಹಾಗೆಯೇ ಅವರು ಗ್ರೀಕ್ ದೇಶದ ಮಹಾ ತತ್ವಜ್ಞಾನಿ. ಅವರು ಅನುಭವಯುತ ನುಡಿಗೆ ಅಥೆನ್ಸ್ ಯುವಕ ಪೀಳಿಗೆಯೇ ಮನಸೋತಿತ್ತು. ಅವರೆಲ್ಲ ಅವರನ್ನು ಮಹಾತ್ಮ ಎಂದು ಅರ್ಚಿಸುತ್ತಿದ್ದರು. ಆದರೆ ಅದೇ ಊರಿನಲ್ಲಿ ಕೆಲ ಪಂಡಿತರು ತಮ್ಮ ಬಾಯಿಗೆ ಬಂದಂತೆ ತೆಗಳಿದರು. ಕೊನೆಗೆ ವಿಷ ಕುಡಿಸಿದರು. ಅಷ್ಟು ದೂರ ಏಕೆ? ಅಕ್ಕ ಮಹಾದೇವಿಯ ಜೀವನವನ್ನೇ ತೆಗೆದುಕೊಳ್ಳೆ. ಆಕೆ ಸುಂದರಳು, ಹರೆಯದ ಯುವತಿ, ಮನೆ ತೆರೆದು ಒಬ್ಬಳೇ ಹೊರಟಳು. ಅದು ನಗ್ನಳಾಗಿ ಅರಣ್ಯದಲ್ಲಿ ನಿರ್ಭಯಳಾಗಿ ಸಾಗಿದಳು. ಆಕೆಯ ಆ ವ್ಯವಸ್ಥೆ ಕಂಡು ಎಷ್ಟೋ ಜನ ಮರುಗಿದರು, ಎಷ್ಟೋ ಜನ ಹೊಗಳಿದರು ಆಕೆಯ ವಿರಕ್ತಿಯನ್ನು. ಆದರೆ ಉಳಿದೆಲ್ಲವರು ಮಾಡಿದ್ದೇನು? ಮನಸೋಕ್ತ ನಿಂದೆ. ಕೆಲವರಂತೂ ದೈಹಿಕ ಹಿಂಸೆಗೂ ಹೇಸಲಿಲ್ಲ. ಆದರೆ ಆಕೆ ನುಡಿದುದೇನು? ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಳೆಂತಯ್ಯ. ನಿಂದೆ ಬರುವುದು ಸಹಜ, ಆದರೆ ಅದಕ್ಕೆ ನಾಚೋದು ಬೇಡ. ಏನೇ ಆಗಲಿ, ಜನವೇನೇ ಆಡಿಕೊಳ್ಳಲಿ, ನಾವು ಮಾತ್ರ ನ್ಯಾಯ ಪಥಾತ್ ಅಂದ್ರೆ ನ್ಯಾಯ ಮಾರ್ಗದಿಂದ ಧರ್ಮ ಪಥ, ನ್ಯಾಯಾತ್ ಪಥಾತ್, ನ್ಯಾಯಾತ್ ಪಥಾತ್ ಅಂದ್ರೆ ನ್ಯಾಯ ಮಾರ್ಗದಿಂದ ಧರ್ಮ ಪಥದಿಂದ ಸ್ವಲ್ಪವೂ ಅಲುಗಾಡಬಾರದು. ನೇರವಾಗಿ ಶಿವಸದನದತ್ತ ಸಾಗಬೇಕು. ಕೊನೆಗೆ ದಿವ್ಯ ಶಾಂತಿಯನ್ನು ಪಡೆದೇ ಪಡೆಯುತ್ತೇವೆ. ಅದಕ್ಕೆ ಒಂದು ವಾರ ಟೈಮ್. ಮುಂದಿನ ವಾರ ಏನೇನು ಕ್ಷಮಿಸಿದ್ರಿ, ಯಾರ್ಯಾರಿಗೆ ಕ್ಷಮಿಸಿದ್ರಿ, ಯಾರ್ಯಾರು ನಿಮಗೆ ತೊಂದರೆ ಕೊಟ್ಟರು, ಕಾಯ ವಾಚ ಮನಸ್ಸ, ಅವ್ರಿಗೆ ಹೆಂಗೆ ನೀವು ಕ್ಷಮಿಸಿದ್ರಿ, ನಿಮ್ಮ ಮನಸ್ಸು ಹೆಂಗೆ ದೊಡ್ಡದು ಮಾಡ್ಕೊಂಡ್ರಿ, ನಿಮ್ಮ ಅನುಭವಗಳು ಹೇಳ್ಬೇಕು. ಯಾರಾದ್ರೂ ಕ್ಷಮೆಯ ಬಗ್ಗೆ ಏನಾರ ಮಾತಾಡ್ಬೇಕಾ? ಅವರು ನಿಮ್ಮನ್ನ ಏನನ್ನು ನೋಡಿ ಬೈತಿರ್ತಾರೆ. ನಿಮ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳೇ ಅಲ್ಲಿ ವ್ಯವಹಾರ ಮಾಡ್ತಿರ್ತಾವ. ಆ ಶರೀರ ನೀವೇನು?
ಅಂದ್ರೆ ನಿಮ್ಗೆ ನಿಶ್ಚಯ ಜ್ಞಾನ ಇಲ್ಲ ಅಂತ. ಈ ದೇಹ ನಾನಲ್ಲ ಅನ್ನಂಥದ್ದು ನಿಶ್ಚಯ ಜ್ಞಾನ ಇತ್ತು ಅಂದ್ರೆ ಚಂದ ಅವ ಕಣ್ಣು. ಲೌಕಿಕವಾಗಿ ನಾವು ಬದುಕ್ತಲ್ಲ, ಲೌಕಿಕ ವ್ಯವಹಾರಕ್ಕೆ ದೈಟ್ ಬರ್ತೈತಿ, ಇಮ್ಯಾಜಿನೇಷನ್ಗೆ ದೈಟ್ ಬರ್ತೈತಿ ಅಪ್ಪ. ಕ್ಷಮ ಒಳಗೆ ಏನ್ ಬೇಯಿಸ್ಬಿಡ ಅಂತೇಳಿ ಬಾವು ಹೇಳ್ತಾರೆ. ಇಲ್ಲಿ ಅಪ್ಪ ಲೌಕಿಕವಾಗಿ ನಾವು ಬದುಕಬೇಕಾಗೈತಿ, ವ್ಯವಹಾರಿಕವಾಗಿ ಇಲ್ಲಿ ಜೀವನ ಸಾಗಿಸ್ಬೇಕಾಗೈತಿ. ಇನ್ನೊಂದೇನು ಉಳಿದ ಮಂದಿಗೆ ಅದನ್ನ ಅಪಾರ್ಥ ತಿಳಿತಾರೆ. ಅದು ಒಂದು ಅದೇ ಗುರುವಾಗಿ ನೀವೇ ಹೇಳಬೇಕಲ್ಲ, ಅದೇ ತನಕ ನಮ್ಮನ್ನ ಈ ಮಟ್ಟಕ್ಕೆ ಹೋಗಿ ಮುಟ್ಟಿಸ್ತದ್ರಿ. ಈಗ ಅದನ್ನ ನಾವು ಲೌಕಿಕರು ನಮ್ಗಿಲ್ಲ ದಾಖಲೆ ಯಾಕಂದ್ರೆ ನಾವು ಅದ್ರ ದೊಡ್ಡ ತೋರ್ಸಕ್ ಹೋದ್ರೆ ಅಲ್ಲಿ ನಾವು ಇದನ್ನ ಮಾಡಿದ್ದಿಲ್ಲ. ಅಲ್ಲ ಅಸಹ್ಯ ಒಳಗೇನ ಮಾಡ್ಬೋದಿತ್ತು, ನಾವೆಲ್ಲ ಬಿಟ್ಟು ಹೋಗಿದ್ದೇವೆ. ಅಲ್ಲ ಇವನಲ್ಲಿ ಏನೋ ತಪ್ಪು ಇದ್ದಲ್ಲಿ ಬೇಸ್ಕೊಂತ ಅಸಕ್ತತನ ತೋರಿಸಿದ ಅಂತ ಬಲಿಷ್ಠ ಒಳಗೆ ಇರ್ತೈತ್ರಿ. ಅಸಕ್ತತನ ಮೋದಿ ಅವ್ರನ್ರಿ ಎಷ್ಟು ಮಂದಿ ಬೇಯ್ತಾರ್ರಿ, ಅವ್ರು ಯಾರು ಬಳಿ ಬೇಯ್ತಾರೆ. ಮಮದಾಪುರ ಅಂತ ಊರಲ್ಲಿ ನಮ್ಮ ಊರ ಮಮದಾಪುರ ಈ ಹೊತ್ತೇನ ಒಂದ್ ಎಲಿಗಾರ ಬೇಯ್ತಿರ್ತ. ಅವ್ನ ಮುದ್ದೆ ಬೇಯ್ತಿದ್ರಿ. ಅವ್ನ ಪಂಜಾಬ್ ಗವರ್ನರ್ ಇಲ್ಲಿ ಕುಲಪತಿ ಇರ್ತಾರೆ, ಈ ತರದ ನಮ್ಮ ಕರ್ನಾಟಕ ವೈಸ್ ಚಾನ್ಸಲರ್. ನಾವು ಗವರ್ನರ್ ಆದಾಗ ಬೇಡ ಬೇಯಿಸ್ಬಿಡ, ಆಕಿನ ಏನೂ ಆಕಿನ ಬೇಯ್ಬೇಡ್ರಿ, ಏನ್ ಮಾಡ್ಬೇಡ್ರಿ ಅಂತ ಏನು ಮಾಡ್ತೀರಿ ತುಂಬಾ ಬೇಯಿಸ್. ಅದು ಏನೈತೆ ಹೊರಗೆ ಏನ್ ದ್ವೇಷ ಭಾವನೆ ಉತ್ಪತ್ತಿ ಆಕಾವು ಏನೋರಿ ಸುಮ್ಮನೆ ಬೇಯೋದು, ಕಾರಣದಿಂದ ಬೇಯೋದು. ಅವ್ರು ಅದ್ರ ಬಗ್ಗೆ ತಪ್ಪು ತಿಳ್ಕೊಂಡು ಬೇಯ್ತಾರೆ. ಅಲ್ರಿ ಈ ಏನು ಉಪಕಾರ ಮಾಡಿ ಅಂತ ಯಾವ ಏನ್ರಿ ಅಧಿಕಾರ ಪಂಜಾಬ್ದವ್ರನಾರ ಅವ್ ಇನ್ನೊಂದು ಉಪಕಾರ ಏನ್ ಮಾಡತ್ರಿ? ಅವ್ರ ಅಧಿಕಾರದಾಗ ಏನ್ ಅವನ ಕೈಯಾಗ ಇರ್ತೈತ್ರಿ? ಅಲ್ಲಿ ಪಂಜಾಬ್ ಗವರ್ನರ್ ಇಲ್ಲಿ ನೌಕರಿ ಹತ್ತು ಇದನ್ನ ಮಾಡು, ಇಲ್ಲಿ ಏನು ಮಾಡಕ್ ಸಾಧ್ಯತೆ? ಅಲ್ಲ ಹಿಂಗ್ ಹೇಳ್ತೀರಿ ಚೆನ್ನಾಗಿ, ಏನ್ ಮಾಡ್ತೀರಿ? ಯೇಸು ಕ್ರಿಸ್ತ ಕ್ಷಮೆ ಅಂದ ಕೂಡ್ಲೇನೆ ನಮ್ಗೆ ಯೇಸು ಕ್ರಿಸ್ತ ನೆನಪು ಬರ್ಬೇಕು. ಕಟ್ಟಿ ಹಾಕಿ ಮಳಿ ಹೊಡಿತಾರ ಕೈಗೆ, ಕಾಲಿಗೆ, ತಲೆಗೆ. ದೊಡ್ಡ ದೊಡ್ಡ ಮಳಿ ಹೊಡೆದ್ರ ಅವು ಏನ್ ಮಾಡ್ಲಕತ್ತವ ತಿಳಿಯವಲ್ದ. ಅವು ಏನ್ ಮಾಡ್ಬೇಕು? ಪರಮಾತ್ಮ ಕ್ಷಮಸ ಅಂತಾನ. ಅವ್ರು ಏನ್ ಮಾಡ್ಲಕತ್ತಾರತ್ತೆ ಅವ್ರಿಗೆ ಅರಿವಿಲ್ಲ. ಅರಿವಿಲ್ಲದ ಕೆಲಸ ಮಾಡ್ಲಕತ್ತಾರ. ಅವ್ರಿಗೆ ಎಕ್ಸ್ಕ್ಯೂಸ್ ಮಾಡಪ್ಪ, ಇದು ಪಾಪದ ಲೆಕ್ಕದಾಗ ತಗೋಬೇಡ ಅಂತ. ಹೆಂಗಿಲ್ಲ ಕ್ರಿಸ್ತನ ಕ್ಷಮೆ. ಇಲ್ಲ ಮಹಾತ್ಮ ಗಾಂಧಿಗೂ ಹಂಗ ಆದ್ರಲ್ಲ, ಅರಿಸಿರು ಅವ್ನ ಏನು ಇದನ್ನ ಮಾಡ್ಬೇಡ್ರಿ ಅಂತ ಮಹಾತ್ಮ ಗಾಂಧಿ ಹೇಳಿದ್ರಲ್ರಿ. ಏನು ಶಿಕ್ಷಾ ಕೊಡಕ್ ಹೋಗ್ಬೇಡ್ರಿ ಅಂತೇಳಿ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಶ್ರೀರಾಮ್ ಶ್ರೀರಾಮ್ ನೋಡ್ರಿ. ಮತ್ತೇನು ಅವ್ರಿಗೆ ಶಿಕ್ಷೆ ಕೊಟ್ರನ್ರಿ ಅವರು? ಗಲ್ಲಿ ಹಾಕಿ ಮತ್ತೆ ಶಿಕ್ಷೆ ಕೊಡಬೇಡ ಅಂತ ಹೇಳಿದ್ರಲ್ಲ ಮತ್ತವ್ರು. ಕಾನೂನು ಪ್ರಕಾರ ಕೊಡಬೇಕಂತ ನಾವು ಹೆಚ್ಚಿನ ತೆಗಿತಾರೆ. ಅದ ಕಾನೂನಕ್ಕೆ ಇದು ಇದಂಗ ಅಂತ ಹೇಳಿ ಗಲ್ಲ ಆಸೆ ಅಲ್ಲಿ ಮೊನ್ನೆ ಮತ್ತೊಂದು ಇದ್ರೊಳಗೆ ಕೂಡ ಮೇನ್ ಮುಖ್ಯ ನ್ಯಾಯಾಧೀಶರು CJI ಮೇಲೆ ಒಬ್ಬರು ವಕೀಲರು
ಆ ಟೈಮ್ದಾಗೂ ಅವ್ರಿಗೇನು ಇದು ಮಾಡಬೇಡ ಅಂತ ಹೇಳೋದು. ಮೊನ್ನೆ ಆಯ್ತಲ್ಲ ಸುಪ್ರೀಂ ಕೋರ್ಟ್ನಾಗ. ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅವ್ರು ಯಾರೇನು. ಅದು ಸೇಮ್ ಹೈಕೋರ್ಟ್ ಯಾವ್ದೋ ಒಂದು ಸ್ಟೇಟ್ ಹೈಕೋರ್ಟ್ ಆಗ್ತಲ್ರಿ, ಹೈಕೋರ್ಟ್ ಚೀಫ್ ಜಸ್ಟಿಸ್ಗನ ಚಪ್ಪಲ್ಲೇ ಇರ್ತದೆ. ಅದಾಗಣ ಚೀಫ್ ಜಸ್ಟಿಸ್ ಆಗೋಣ ಸುಪ್ರೀಂ ಕೋರ್ಟ್ ನಂತರ ಸೆಕೆಂಡ್ ಹೈಕೋರ್ಟ್ ಜಡ್ಜಿ ಆಗ್ರಿ. ಯಾವ್ದು ಸ್ಟೇಟ್ ಗುಜರಾತ್ ಯಾವ್ದು ಇರುತ್ತೆ ನೋಡ್ರಿ, ರಾಜಸ್ಥಾನ ಗುಜರಾತ್. ಇಲ್ಲಿ ಜಂಬುಲಿಂಗಯ್ಯ ಹಿರೇಮಠ ಅಂತೇಳಿ ಟ್ರಾಫಿಕ್ PSI ಇದ್ದರು, ಟ್ರಾಫಿಕ್ ಪೊಲೀಸ್ ಸ್ಟೇಷನ್. ಅವ್ರ ತಮ್ಮ ಶಿವಜಾತಯ್ಯ ಹಿರೇಮಠ ಅಂತ ಅವರು ಕಾಲೇಜ್ ಲೆಕ್ಚರರ್ ಇದ್ರು. ಇಲ್ಲಿ ಯಾವ್ದೋ ಗಾಡಿ ತಂದು ಅವರು ಗಾಡಿಗೆ ಹಾಯಿಸ್ಬಿಟ್ರೆ ಪಾದದ ಮೇಲೆ ಅದು ಗಾಡಿ ಹಾಯ್ದ್ಬಿಡ್ತು. ಬೆರಳೆಲ್ಲ ಚಪ್ಪಡಿ ಆಗ್ಬಿಟ್ವು, ಎಲ್ಲ ಸೀಳಿ ಒಡೆದು ರಕ್ತ ಪೂರಾ ತ್ರಾಸಾಗ್ಬಿಡ್ತಾವ್ರಿಗೆ. ಅವಾಗ ಅವನಿಗೆ ಕೆಳಗೆ ಬಿದ್ದರು ಇವರು, ಬಿದ್ದು ಕಾಲೆಲ್ಲ ಪೆಟ್ಟಾಗಿ ರಕ್ತ ಆಗ್ಯದ. ಆ ಬಿದ್ದು ಪೆಟ್ಟಿನ ಕಡೆ ಅವ್ರಿಗೆ ಲಕ್ಷ್ಯ ಇಲ್ಲ. ಅವ ಯಾವ ನುಗ್ಸಿ ಕೆಡವೇನಲ್ಲ ಅವನಿಗೆ ಇಲ್ವಾ ಅಂತ ಕರೀಲಕತ್ತಾರ. ಏನ್ ಮಾಡ್ತಾರ ನಾವು ಅನ್ಲಕತ್ತೀವಿ. ನಮ್ಮ ಅಣ್ಣ ಬಂದನಂದ್ರ ನಿನಗೆ ಬಿಡಂಗಿಲ್ಲ, ನಿನಗೆ ಒಳಗಾಕಿ ಮತ್ತೇನೇನ್ ಮಾಡ್ತಾನ ಏನು, ಮೊದಲು ನೀ ಈ ಜಾಗ ಖಾಲಿ ಮಾಡಿ ನೀನು ಹೋಗ. ಇದು ನೋಡ್ರಿ ಹೆಂಗದ. ಆಕ್ಸಿಡೆಂಟ್ ಮಾಡಿದವನಿಗೆ ಮೊದಲು ನೀ ಇಲ್ಲಿ ಜಾಗ ಖಾಲಿ ಮಾಡಿ, ಇಲ್ಲಿ ಇರ್ಲಕ್ ಹೋಗ್ಬೇಡಿ, ಯಾರು ಹೈಸಾರ ಅಂತೇಳಿ ಹಿಡಿದ್ನ ನಮ್ಮ ಅಣ್ಣ ಅಂದ್ರೆ ನಿಮ್ಗೆ ಅವ ಟ್ರಾಫಿಕ್ PSI ಅದ ಅವರ ಅಣ್ಣ. ಅವ್ರ ಕೈಯಾಗ ಸಿಕ್ಕರೆ ನಿಂದು ಏನೇನು ಜೀವನ ಅದ ಏನೋ ಎಲ್ಲ ಬರ್ಬಾದಾಗ್ತದ, ದಯವಿಟ್ಟು ಇಲ್ಲಿ ಹೋಗಿ ನೀವು. ಅವ್ನಿಗೆ ಹೆಂಗ್ ಬಿಡ್ತೀರ ಸುತ್ತ, ಅದೇ ಹೆಂಗತ್ತ ಅವ್ನಿಗೆ ಬಿಟ್ಬಿಡ್ರಿ, ಮೊದಲು ಅವ್ನಿಗೆ ಬಿಡ್ರಿ, ಆಮೇಲೆ ನಮ್ದು ದವಾಖಾನೆ ಟ್ರೀಟ್ಮೆಂಟ್ ಮಾಡ್ಕೊಳಮ್ಮ ಅಂತೇಳಿ ತಾಂತ ದವಾಖಾನಿಗೆ ಹೋಗ್ಬಿಟ್ರು. ಇದು ಕ್ಷಮಾಗುಣ ನಮ್ಮ ಕಣ್ಣೆದ್ರ ಕಂಡದ್ದು. ಇವೆಲ್ಲ ಧರ್ಮ ಸೂಕ್ಷ್ಮ ಇರ್ತಾವ್ರಿ. ಒಂದು ಅರ್ಥ ಇರ್ತದ, ಒಂದು ಅಪಾರ್ಥ ಇರ್ತದ. ಅದರಿಂದ ಬಹಳ ಕಷ್ಟ ಇದು ಹಿಂಗೆ ಅಂತೇಳಿ ಡಿಸೈಡ್ ಮಾಡ್ಲಿಕ್ಕೆ. ಧರ್ಮ ಸೂಕ್ಷ್ಮ ಬಹಳ ವಿಚಿತ್ರ ಇರ್ತದ. ಆರನೇದ್ದು ಧೃತಿ. ಧೃತಿ ಅಂದ್ರೆ ಧೈರ್ಯ. ಕ್ಷಮದ ಬಗ್ಗೆ ಚಿಂತನೆ ಮಾಡಬೇಕು, ಜಗ್ಗಿ ಚಿಂತನೆ ಮಾಡಬೇಕು. ಕ್ಷಮ ಅಂದ್ರೆ ಏನು, ಎಂತ ಅಂತ ಹೇಳಿ ಚಿಂತನೆ ಮಾಡಿ ನಿಮ್ಮದೇ ಆದಂತ ಒಂದು ನಿಲುವುಗಳಿರ್ಬೇಕು, ನಿಮ್ಮವೇ ಆದ ನಾರ್ಮ್ಸ್ ಹಾಕೋಬೇಕು, ನಿಮ್ಮವೇ ಆದ ಸ್ಟ್ಯಾಂಡರ್ಡ್ಸ್ ಹಾಕೋಬೇಕು. ಯಾರಿಗ್ಯಾರೋ ಕ್ಷಮ ಮಾಡಿದ್ದು ನಮಗ್ ಕೆಲ್ಸಕ್ಕೆ ಬರಲ್ಲ. ನಮಗ ಒಂದಂತ ಪ್ರಸಂಗ ಬಂದಾಗ, ನಾವು ಕ್ಷಮಿಸ್ಬೇಕಾದಾಗ ನಾವು ಯಾವ ರೀತಿ ಅದನ್ನು ಪರಿಗಣಿಸ್ಬೇಕನ್ನೋಂಥ ಅರಿವು ನಮ್ಮಲ್ಲಿ ತಂದ್ಕೋಬೇಕು. ಅವ್ರಿಗೆ ಅವ್ರು ಕ್ಷಮ ಮಾಡಿದ್ರು, ಇವ್ರಿಗೆ ಯಾರಿಗ್ಯಾರೋ ಕ್ಷಮ ಮಾಡಿದ್ದು ಅದು ನಮಗೆ ಉಪಯೋಗ ಆಗಲ್ಲ. ನಾವು ಯಾರಿಗೆ ಕ್ಷಮ ಮಾಡಿವಿ, ನಾವು ಕ್ಷಮ ಮಾಡಂತ ಪ್ರಸಂಗ ಬಂದಾಗ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋಂಥದ್ದೇ ಮುಖ್ಯ ನಮಗೆ. ನೆಕ್ಸ್ಟ್ ಏನು, ಧೃತಿ, ಧೈರ್ಯ. ಧೈರ್ಯ ಎಂದರೆ ಸಂಪತ್ತು ಪ್ರಾಪ್ತವಾಗಲಿ ಅಥವಾ ಕೈಬಿಟ್ಟು ಹೋಗಲಿ ತಾನು ನಿಶ್ಚಿಂತನಾಗಿ ಬಾಳಿದರೆ ಅದೇ ಧೈರ್ಯ. ರೊಕ್ಕದ ಮೇಲ, ಆಸ್ತಿ ಮೇಲ, ಬಂಧು ಬಳಗದ ಮೇಲ ಡಿಪೆಂಡ್ ಆಗಿ ಬದುಕಬಾರದು. ಯಾವುದು ಇಲ್ಲ ಅಂತಂದ್ರೂ ತಂದತ ಸ್ವತಂತ್ರವಾಗಿ ಬದುಕದೆ ಧೈರ್ಯ. ವಸ್ತುಗಳು ಹುಟ್ಟಿವೆ ಎಂದ ಬಳಿಕ ಒಂದು ದಿನ ನಾಶವಾಗುವುದು ನಿಸರ್ಗದ ನಿಯಮ. ಎಲ್ಲ ವಸ್ತುಗಳು ಒಂದು ದಿನ ನಾಶ ಆಗ್ತಾವ, ನಿಸರ್ಗದ ನಿಯಮ. ಎಷ್ಟೇ ಗಟ್ಟಿಯಾಗಿ ನಾವು ಹಿಡಿದುಕೊಂಡರೂ ಕಾಲ ಬಂದಾಗ
ನಮ್ಮ ಕೈಯಿಂದ ಜಾರಿ ಬಿಡುತ್ತವೆ. ನಮ್ಮ ಹೆಂಡತಿ ಅತೀವ ಸುಂದರವಾಗಿರಬಹುದು, ಮಕ್ಕಳು ವಿನಯವಂತರಾಗಿರಬಹುದು, 1000 ವರ್ಷ ಉಂಡರೂ ತೀರದ ಧನ ಇರಬಹುದು. ಆದರೆ ಕಾಲ ಬದಲಿಸಿದಾಗ ಪತ್ನಿಯ ಸೌಂದರ್ಯ ನಮಗರಿಯದಂತೆ ಕಮರಿ ಹೋಗುತ್ತದೆ. ಮಕ್ಕಳು ನಮ್ಮ ಮುಂದೆಯೇ ಅಸುನೀಗುತ್ತಾರೆ. 101 ಮಕ್ಕಳು ಹೋದವಲ್ಲ ಧೃತರಾಷ್ಟ್ರನು, ಹಂಗೆ ಧನ ಯುದ್ಧದಲ್ಲಿಯೇ ಮಾಯವಾಗುತ್ತದೆ. ಅದಕ್ಕೆ ನಾವೇನು ಮಾಡಬಲ್ಲೆವು? ವಿಶ್ವದ ರೀತಿಯೇ ಆಗಿದೆ. ಸಂಸ್ಥಾನಿಕರು 1000 ವರ್ಷಗಳಿಂದ ರಾಜರಾಗಿ ಮೆರೆದರು. ತಮ್ಮ ಸಿರಿ ನಾಶವಾಗುವುದೆಂದು ಅವರು ಕನಸು ಮನಸ್ಸಿನಲ್ಲೂ ಬಗೆದಿರಲಿಕ್ಕಿಲ್ಲ. ಆದರೆ ಅವರ ದುರ್ದೈವದಿಂದ ಒಂದೇ ಒಂದು ರಾತ್ರಿಯಲ್ಲಿ ವಿಪರೀತವಾಯಿತು. ಏನಾಯ್ತು? ರಾಜ ಮಹಾರಾಜರದೆಲ್ಲ ರಾಜ್ಯ ಹೋಯ್ತು. ನಾಡೆಲ್ಲ ಸ್ವಾತಂತ್ರ್ಯ ಪಡೆದು ನಕ್ಕು ನಲಿಯುವಾಗ ರಾಜ ಮಹಾರಾಜರು ತಮ್ಮ ಐಶ್ವರ್ಯಕ್ಕೆ ಕೊನೆ ಬಂತು ಎಂದು ಕೊರಗಿದರು. ನೋಡ್ರಿ ಹೆಂಗದು. ರಾಜ ಮಹಾರಾಜರೆಲ್ಲ ದುಃಖಿಗಳಾದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಜನ ಎಲ್ಲ ಸ್ವಾತಂತ್ರ್ಯದ ಉತ್ಸವ ಮಾಡುವಾಗ ಅವ್ರಿಗೇನಾಯ್ತು? ಪರತಂತ್ರ ಉತ್ಸವ ಆಯ್ತು ರಾಜ ಮಹಾರಾಜರಿಗೆ. ಎಲ್ಲ ಪರಮಾತ್ಮನ ಆಟ. ಅವನು ಕೊಟ್ಟು ನೋಡುವನೊಮ್ಮೆ, ಕೊಂಡು ನೋಡುವನೊಮ್ಮೆ, ಸುಟ್ಟು ನೋಡುವನೊಮ್ಮೆ, ಸುಡಿಸಿ ನೋಡುವನೊಮ್ಮೆ. ಅದಕ್ಕೆಲ್ಲ ಮರುಗುವುದೇಕೆ? ನೋಡ್ರಿ ಎಷ್ಟು ಚಂದದ ವಾಕ್ಯ ಅವ್ರದ್ದು. ಕೊಟ್ಟು ನೋಡುವನೊಮ್ಮೆ, ಕೊಂಡು ನೋಡುವನೊಮ್ಮೆ. ಒಮ್ಮ ಕೊಟ್ಟು ನೋಡ್ತಾನ, ಒಮ್ಮ ತಗೊಂಡು ನೋಡ್ತಾನ, ಸುಟ್ಟು ನೋಡುವನೊಮ್ಮೆ, ಸುಡಿಸಿ ನೋಡುವನೊಮ್ಮೆ. ಅದಕ್ಕೆಲ್ಲ ಮರುಗುವುದೇಕೆ? ಅವುಗಳತ್ತ ದೃಷ್ಟಿ ಕೊಟ್ಟರೆ ಜೀವನವೇ ಸಾಗದು. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಬರೋದು ಬರ್ತಿರ್ತದ, ಹೋಗೋದು ಹೋಗ್ತಿರ್ತದ, ಇರೋದು ಇರ್ತಿರ್ತದ. ಬಹಳ ತಲೆ ಕೆಡಿಸ್ಕೋಬಾರ್ದು. ಜೀವನದಲ್ಲಿ ಸಂಕಷ್ಟಗಳು ಹೆಜ್ಜೆ ಹೆಜ್ಜೆಗೆ ಬರುತ್ತವೆ. ಅವುಗಳತ್ತ ದೃಷ್ಟಿ ಕೊಟ್ಟರೆ ಜೀವನವೇ ಸಾಗದು. ಅನುವು ಆಪತ್ತುಗಳಲ್ಲಿ ನಗು ನಗುತ್ತಾ ಬಾಳಬೇಕು. ಅದು ಧೈರ್ಯ. ಭರ್ತೃಹರಿ ನುಡಿದಿದ್ದಾನೆ. ಭರ್ತೃಹರಿದು ಒಂದು ವಾಕ್ಯ ಏನದಂತಂದ್ರೆ, ನಿಂದಂತು ನೀತಿ ನಿಪುಣ ಯದೀವಾ ಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ಮರಣಮಸ್ತು ಯುಗಾಂತರೇ ವಾ ನ್ಯಾಯಾತ್ ಪಥಾತ್ ಪ್ರವಿಚಲಂತಿ ಪದಂ ನ ಧೀರ. ಏನ್ ಹಿಂಗಂದ್ರೆ, ಜನರು ನಿಂದಿಸಲಿ ಅಥವಾ ಸ್ತುತಿಸಲಿ, ಲಕ್ಷ್ಮಿಯು ಮನಸೋಕ್ತ ಬರಲಿ ಅಥವಾ ಹೋಗಲಿ. ಏನೇನ್ ಮಾಡ್ಲಿ? ಜನ ನಿಂದಿಸಲಿ ಅಥವಾ ಸ್ತುತಿಸಲಿ, ಹಚ್ಚುಕೊಳ್ಳಾರ್ದಂಗಿರ್ರಿ. ಲಕ್ಷ್ಮಿ ಮನಸೋಕ್ತ ಬರಲಿ ಅಥವಾ ಹೋಗಲಿ. ಹಿಂದೆ ಮರಣವಾಗಲಿ ಅಥವಾ ಯುಗಾಂತರದ ಮೇಲಾಗಲಿ. ಯಾವಾಗಕ್ಕಾಗಲ್ಲ. ಇವತ್ತೇ ಸಾವು ಬಂದ್ರೆ ಬರಲಿ, ಇಲ್ಲ ಒಂದು ಯುಗ ಆದ್ರೂ ಬದುಕಿದ್ದ ಬದುಕಲಿ. ನೀತಿ ನಿಪುಣರಾದ ಮಹಾತ್ಮರು ಮಾತ್ರ ನ್ಯಾಯ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಹೊರಗಿಡರು. ಅವ್ರು ಮಾತ್ರ ನ್ಯಾಯದಿಂದ ನಡೀತಾರೆ. ಅದು ಬೆಕ್ಕದ್ದಾಗ್ಲಿ, ಅದು ಅವರೇ ಧೀರರು. ಬಹಳೇನು ಜಗತ್ತೇ ವಿರುದ್ಧವಾಗಲಿ, ತಾನು ಮಾತ್ರ ಹಿಮಾಲಯದಂತೆ ಅವಿಕಂಪಿತನಾಗಿರಬೇಕು. ತಾನು ಹಿಮಾಲಯದ ಗತ್ಲೆ ಅಳ್ಳಾಡ್ಲಾರಂಗಿರ್ಬೇಕು. ಜಗತ್ತೇ ಎದುರಾದ್ರೆ ಏನ್ ತೊಂದರೆ ಇಲ್ಲ. ಕಷ್ಟಗಳು ಬೋರ್ಗರೆದು ಬರುವ ಮಳೆಯಂತೆ ಸುರಿಯಲಿ, ಅದರಿಂದ ತನ್ನ ಒಂದು ಕೂದಲು ಅಳುಕಬಾರದು. ಅದೇ ಧೀರತೆ. ಧೀರತೆಯೇ ಸುಖದ ದಾರಿ. ಏನ್ ಮಾಡ್ತೀರಿ? ಧೈರ್ಯ ಕಳ್ಕೊಳ್ಳಾರ್ದಂಗೆ ಇರೋಂಥದ್ದೊಂದು ಪ್ರಾಕ್ಟೀಸ್ ಮಾಡ್ಬೇಕು. ಯೋಗ ದರ್ಶನ ಸುಮ್ಮನೆ ಆಗ್ತದೇನು? ಯಮಾಂಗ ಸಾಧನ. ಪ್ರಾಬ್ಲಮ್ ಬಂದತ್ನಾಗ ಧೈರ್ಯದಿಂದ ಫೇಸ್ ಮಾಡೋದು ಕಲಿಬೇಕು. ಯಾರು ಹೇಳೋದು ಬೇಕಾಗಿಲ್ಲ. ನಿಮ್ಮ ಜ್ಞಾನದ ಮೇಲೆ ನೀವು ಅವಲಂಬನಾಗಿ ನಿಮ್ಮ ಅರಿವು ನೀವೇ ಇನ್ನೊಬ್ಬರಿಗೆ ಧೈರ್ಯ ಹೇಳಂಗಾಗಬೇಕು. ಧೈರ್ಯ ಕಳ್ಕೊಂಡು ಕುಸಿದ್ರ
ಇನ್ನೊಬ್ರು ಯಾರು ಹೇಳ್ತಾರೆ ನಿಮ್ಗೆ ಧೈರ್ಯ? ಧೈರ್ಯದ ಬಗ್ಗೆ ಏನಾರು ಹೇಳ್ಬೇಕಂತೀರ? ಜೀವನದಲ್ಲಿ ಬರುವ ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ದುಃಖ, ದುಮ್ಮಾನ ಏನೇನಿರ್ತಾವಲ್ಲ, ಲಾಭ, ನಷ್ಟ, ಅವೆಲ್ಲವುಗಳನ್ನು ಧೈರ್ಯದಿಂದ ಎದುರಿಸಬೇಕು. ಏನ್ ಮಾಡ್ತೀರಿ? ಅಂಜದು ಬಿಟ್ಬಿಡ್ತೀರಾ? ನಿರ್ಭಯವಾಗಿರ್ತೀರಾ? ಹಿಂಸೆಯನ್ನು ಸಹನೆ ಮಾಡ್ಕೊಳ್ಳೋಣ ಧೈರ್ಯ ಅಂತ ಬರ್ತದೆ. ಒಂದು ಎರಡನೇ ಸ್ಟೆಪ್ ಲೌಕಿಕದಲ್ಲಿ ವ್ಯವಹಾರದಲ್ಲಿ ಹಿಂಸೆಯನ್ನ ಅನುಭವಿಸ ಅದೇ ವೀಕ್ನೆಸ್ ಜೀವನದಲ್ಲಿ ಅಂತ. ನಿರಹಂಕಾರಿಯಾಗಿರೋದು ಬೇರೆ, ಅಶಕ್ತನಾಗಿರೋದು ಬೇರೆ. ನಿರಹಂಕಾರಿಯಾಗಿ ನಾನು ನನ್ನದು ಅನ್ನೋದ್ರ ಸಲುವಾಗಿ ಈ ದುಃಖ ಬರ್ಲಕತ್ತದ ಅನ್ನೋದು ಬೇರೆ. ಇದು ನನಗೆ ಮೀರಿದ್ದದ ಅಂತೇಳಿ ಭಯ ಪಡೋದು ಬೇರೆ. ಹಿಂಸೆ ಮಾಡೋ ಬಹಳ ಧೈರ್ಯವಂತನೂ ಅಲ್ಲ, ಬಹಳ ಹಿಂಸೆ ಮಾಡ್ತಾನೆ, ಮರ್ಡರ್ ಮಾಡ್ತಿರ್ತಾರು, ಅವರು ಮೋಸದಿಂದ ಮಾಡ್ತಾರೆ, ಅವ್ರು ಧೈರ್ಯವಂತನ ಅಲ್ಲ. ನೀವು ಮರ್ಡರ್ ಮಾಡೋರ ಲೆಕ್ಕದಾಗ ಇದ್ರೆ, ಮಾಡಿಸ್ಕೊಳ್ಳೋರ್ ಲೆಕ್ಕದಾಗ ಇದ್ರೆ ಹೇಳ್ರಿ. ಮರ್ಡರ್ ಮಾಡೋರು ಬಂದ್ರಂತಂದ್ರ ಎಷ್ಟು ದಿನ ಆಯ್ತು ಮಾರಾಯ, 65-70 ವರ್ಷ ಆಯ್ತು ಕಾಯ್ಲಕತ್ತೀವಿ, ಈಗ ಬಂದಲ್ಲಪ್ಪ ನೀನು, ಸಾಕಾಗ್ಬಿಟ್ಟದ ಮಾರಾಯ, ಏನ್ ಮಾಡ್ತೀವಿ ಮಾಡ ಕಡೆ ಅಂತ. ಚೇಂಜ್, ಮುಖದೊಳಗೆ ಒಂದು ಸ್ವಲ್ಪ ಭಾವನೆ ಚೇಂಜ್ ಆಗ್ಬಾರ್ದಂತ. ಒಬ್ಬರು ಮಹಾತ್ಮರು ಬಂದು ನಿಮ್ಗೆ ಆಶೀರ್ವಾದ ಮಾಡೋದಕ್ಕ ನಿಮ್ಮ ಮುಖ ಹೆಂಗಿರ್ತದ ಹಂಗೆ ಮರ್ಡರ್ ಮಾಡೋ ಬಂದಾಗ್ಲೂ ಹಂಗೆ ಇರ್ಬೇಕು ಮುಖ. ಅದ್ ಹೆಂಗಾತದ್ರಿ ಅಂತಂದಾಗ, ಈ ದೇಹನೇ ನಾನು ಅಂತ ಯಾರಿಗಿರ್ತದ ಅವ್ರಿಗೆ ದೇಹ ಕಳ್ಕೊಂಡ್ರೆ ನಾನೇ ಹೋಗ್ತೀನಿ ಅನ್ನಂಗೆ ಏನಿರ್ತದಲ್ಲ, ಅವ್ರಿಗೆ ಭಯಂಕರ ದುಃಖ ಆಗ್ತದ. ಈ ದೇಹ ನಾನಲ್ಲ ಅಂತೇಳಿ ಯಾರ್ದ ನಿಶ್ಚಯ ಜ್ಞಾನ ಇರ್ತದ ಅವ್ರು ಧೈರ್ಯವಾಗಿರ್ತಾರೆ. ಅಂಗುಲಿ ಮಾಲನ ಮುಂದೆ 1000 ಗಟ್ಟಲೆ ಜನ ಹೋಗಿ ಸತ್ತಿದ್ರು, ಬುದ್ಧ ಎಷ್ಟು ಧೈರ್ಯವಾಗಿ ಹೋದ. ಅಂಗುಲಿ ಮಾಲನ ಹತ್ರ ಹೋಗಿ ಕುಂತು ಮಾತಾಡಿ ಅವನಿಗೆ ಹೆಗಲ ಮೇಲೆ ಕೈ ಹಾಕಿ ಕರ್ಕೊಂಡು ಬಂದ. ಅದಕ್ಕೆ ಇದು ಒಳಗ ಚಿಂತನ ನಡಿಬೇಕ್ರಿ. ಚಿಂತನ ನಡೆದು ಅಂಥದ್ದು ಧೈರ್ಯ ಕಳ್ಕೊಂಡು ಭಯ ಉಂಟಾಗುವ ಪ್ರಸಂಗದಲ್ಲಿ ನಾವು ಮಾಡಿದಂತ ಚಿಂತನ ಏನದಲ್ಲ ಅದೇ ನಮಗ ಉಪಯೋಗ ಆಗ್ತದ. ನೀವು ಯಾವ ಉಪಯೋಗ ಆಗಲ್ಲ, ಹೊರಗಿನ ಮಾತುಗಳು ಹೇಳಿದ್ದು ಕೇಳಿದ್ದು. ನಿಮ್ ಧೈರ್ಯನೇ ನಿಮ್ಗೆ ಉಪಯೋಗ ಆಗ್ತದ. ಒಳಗೆ ಧೈರ್ಯದ ಬಗ್ಗೆ ಚಿಂತನೆ ನಡಿಬೇಕು, ಕ್ಷಮೆಯ ಬಗ್ಗೆ ಚಿಂತನೆ ನಡಿಬೇಕು. ಕಷ್ಟಗಳು ಎಷ್ಟೇ ಬಂದರೂ ಸಹಿತ ಅದರ ಬಗ್ಗೆ ಅಳಕಲಾರ್ದಂಗ ಧೈರ್ಯವಾಗಿ ಇರಬೇಕು. ಸಾಕಲ್ಲ, ನಾಳೆಗೆ ಮುಂದಿನ ನೋಡೋಣ. 6 ಮುಗಿದು 7, 8, 9, 10 ಇನ್ನೊಂದು 4 ಅದಾವ. ಯಮಾಂಗದ ನಾಳೆ ಮುಗಿಬಹುದು, ಇಲ್ಲ ನಾಳೆ ಮುಗಿದು. ಇವು ಸುಮ್ಮನೆ 4 ಸಾಲು ಬರೆದಿರ್ತಾರೆ ಅಷ್ಟೇ ಹೊರತು ಧೈರ್ಯದ ಬಗ್ಗೆನೇ ಒಂದು ದೊಡ್ಡ ಚಿಂತನೆ ಆಗ್ಬೇಕು. ಒಳಗೆ, ಹೊರಗಲ್ಲ, ಒಳಗೆ. ನಾನು ಯಮಾಂಗ ಸಾಧಕ, ನಾನು ಧೈರ್ಯವಂತನಾಗಿರಬೇಕು. ನಾನು ಯಮಾಂಗ ಸಾಧಕ, ನಾನು ಸತ್ಯಸಂಧನಾಗಿರಬೇಕು. ನಾನು ಯಮಾಂಗ ಸಾಧಕ, ನಾನು ಅಸ್ಥೇಯನಾಗಿರಬೇಕು.
ಎಲ್ಲ ಇವು 10 ನಾವು ಸಾಧಿಸಿದ್ರೆ ಯಮಾಂಗ ಸಾಧನೆ ಆಗ್ತದೆ. 10 ಗುಣಗಳು ಸಾಧಿಸಬೇಕು, ನೆನಪಿಟ್ಕೊಂಡು ಸಾಧಿಸಬೇಕು, ಅರಿವಿನಲ್ಲಿ ಇದ್ದು ಸಾಧಿಸಬೇಕು. ಇದು ಸುಮ್ಮ ಹೇಳಂಗಿಲ್ಲ ಅವ್ರು. ಆಕ್ಚುಲ್ ಅದ್ರಂಗೆ ಇರ್ರಿ ಅಂತ ಹೇಳೋದಕ್ಕೆ ಅಲ್ಲ, ಇದು ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಕತ್ತಾರ ಅವ್ರು. ಸುಮ್ಮ ಹೇಳೋರು ಹೇಳ್ರಿ, ಕೇಳೋರು ಕೇಳ್ರಿ, ಓರೆ ಕಡೆ ಅಂತ ಇಲ್ಲ ಅವ್ರು. ಸಾಕಲ್ರಿ ಇವತ್ತಿಂದು, ಉಳಿದು ನಾಳೆ ನೋಡೋಣ. 10:30 ಆಗ್ಲಕತ್ತ. ಈ ಶಬ್ದಗಳೇನದವ, ಈ 10 ಶಬ್ದಗಳನ್ನ ನೀವೇನ್ ಮಾಡ್ಬೇಕು, ನಾವು ಮಾಡೋ ಪದ್ಧತಿ ಹೇಳ್ತೀನಿ, ಸ್ಟಡಿ ಮಾಡೋ ಪದ್ಧತಿ. ಒಂದು 100 ಪೇಜಿನ ನೋಟ್ಬುಕ್ಗಳು ತಗೋಬೇಕು. ನೋಟ್ಬುಕ್ಗಳು ತಗೊಂಡು 10 ನೋಟ್ಬುಕ್ಕಿನ ಮೇಲೆ ಯಮಾಂಗ 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 ಅಂತ ಬರಿಬೇಕು. ಯಮಾಂಗ 1, ಯಮಾಂಗ 2, ಯಮಾಂಗ 3, ಯಮಾಂಗ 4 ಬಾರ್ದು ಏನ್ ಮಾಡ್ಬೇಕು, ಅದ್ರ ಮೇಲೆ ನೀವು 10 ಐಟಮ್ಸ್ ಅದಾವಲ್ಲ ಅವೆಲ್ಲ ಬರಿಬೇಕು. ಅದ್ರ ಮೇಲೆ ಒಂದ್ರ ಮೇಲೆ ಧೈರ್ಯ, ಒಂದ್ರ ಮೇಲೆ ಕ್ಷಮ, ಒಂದ್ರ ಮೇಲೆ ಧೃತಿ, ಅಸ್ಥೇಯ, ಅವೇನು ಗುಣಗಳು ಹೇಳ್ಯಾರಲ್ಲ ಅವೆಲ್ಲ ಒಂದೊಂದ್ರ ಮೇಲೆ ಬರಿಬೇಕು. ಆಮೇಲೆ ನೀವು ಏನು ಅಧ್ಯಯನ ಮಾಡ್ತೀರಿ, ಎಲ್ಲರೇ ಧೈರ್ಯದ ಬಗ್ಗೆ, ಕ್ಷಮೆಯ ಬಗ್ಗೆ, ಧೃತಿಯ ಬಗ್ಗೆ ಹೀಗೆಲ್ಲ ಬರ್ತಿರ್ತಾವ. ಪೇಪರ್ ಅದು ಓದೋದ್ರಾಗ ಸಿಗ್ತಾವಿಲ್ಲ, ಎಲ್ಲಿ ಬೇಕಲ್ಲಿ. ಮತ್ತೆ ನಿಮ್ಮ ನಿತ್ಯ ಜೀವನದಾಗ ಕೆಲವೊಂದು ಪ್ರಸಂಗಗಳು ಅವು ಅದ್ರಾಗ ಸಂಗ್ರಹ ಮಾಡಬೇಕು. ಒಂದೇ ವಿಷಯದ ಮೇಲೆ ಸಾಕಷ್ಟು 100 ಪುಟದಷ್ಟು ವಿಷಯ ಸಂಗ್ರಹ ಮಾಡಿದ್ರಿ ಅಂದ್ರೆ ಅವಾಗ ನಿಮ್ಗೆ ಒಂಚೂರು ಅದ್ರ ಉಪಯೋಗ ಆಗ್ತವೆ. ಸುಮ್ಮನೆ ಯಾವಾಗ 1-2 ನಿಮಿಷ ಹಿಂಗ ಸ್ಯಾಂಪಲ್ ತಗೊಂಡು ಆದ್ರೆ ಆಗಲ್ಲ. ಬುದ್ಧಂದು, ಅಂಗುಲಿಮಾಲಂದು, ಶಿಶುನಾಳ ಶರೀಫುರದು, ಬಹಳಷ್ಟು ಜನರದದ. ಕ್ಷಮ ಹೆಂಗ 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 ಅವೆಲ್ಲ ಸಾಹಿತ್ಯ ಇತಿಹಾಸ ಓದಿದಾಗ ಮಹಾಭಾರತದೊಳಗೆ ಏನ್ ಹೇಳ್ತಾನೆ ಕೃಷ್ಣ, ಶಿಶುಪಾಲ ಹುಟ್ಟಿದಾಗಿನಿಂದ ಅವನಿಗೆ ಎಂದು ಮಾತನಾಡ್ಲಕ್ ಬಂದದ ಅವತ್ತಲಿಂತ ಕೃಷ್ಣಗ್ ಬೈಯದೆ ಬೈಯೋದು ಬೈಯದೆ ಬೈಯೋದು. ಅದಕ್ಕೆ ನಮ್ಮ ಕಾಡಪ್ಪವ್ರು ಹೇಳ್ದಂಗ ಆ ಸಹನೆಗೂ ಕ್ಷಮೆ ಮಾಡೋದಕ್ಕೂ ಒಂದು ಲಿಮಿಟ್ ಅಪ್ಪ. ಆ ಲಿಮಿಟ್ ಮೀರ್ತು ಅಂತಂದ್ರೆ ಕ್ರಮ ತಗೋಬೇಕು. ಇದಕ್ಕೆ ಒಪ್ಕೋತೀರ ಕಾಡಪ್ಪವ್ರು? ಕಡಿತಾನ ಅಷ್ಟು ಕ್ಷಮ ಮಾಡಂದ್ರೆ ಹೆಂಗ್ ಮಾಡ್ಲಕ್ಕಾಗ್ತದಪ್ಪ ಅಂತಾರವ್ರು. ಅದಕ್ಕೆ ಭಗವದ್ಗೀತೆ ಹೇಳ್ತದ ಒಂದು ಲಿಮಿಟ್ ಇರಲಿ, ಅದಕ್ಕೂ ಒಂದು ಲಿಮಿಟ್ ಇರಲಿ. 100 ಬೈಗುಳುಗಳತ್ತ ಒಂದು ಲಿಮಿಟ್ ಇರಲಿ. ಆ ಲಿಮಿಟ್ ಮೀರ್ತಂತಂದ್ರೆ ಕ್ರಮ ತೋರಿ. ಭಗವದ್ಗೀತೆ ಹಂಗೆ ಹೇಳ್ತದೆ. ಶರಣರದು ಹಂಗೆ ಏನಿಲ್ಲ, ಏನ್ ಬೆಕ್ಕದ್ದಾಗ್ಲದ ಅದ್ರ ಬಗ್ಗೆ ತಲೆ ಕೆಲ್ಸೋದು ಬೇಡ ಅಂತಾರ. ಶರಣರದ ಮಾರ್ಗನೇ ಬೇರೆ. ಕ್ಷಮಿಸ್ಬೇಕಂದತ್ನಾಗ ಮೂಲ ಸಿದ್ಧಾಂತ ಏನದ್ರಿ, ಕ್ಷಮಿಸ್ಬೇಕಾದ್ರೆ ತಪ್ಪಿ ಮಾಡಿದ ಒಬ್ಬವ, ಅದು ತಪ್ಪನ್ನು ಪರಿಗಣಿಸಿ ಶಿಕ್ಷೆ ಕೊಡೋ ಒಬ್ಬವ. ಇಬ್ರು ಇದ್ದಾಗೆ ಕ್ಷಮ ಬರ್ತದಿಲ್ಲ. ಈಗ ಒಳಗಿರುವ ಅರಿವು, ಅವನ ಬಲ್ಲಿ ಅರಿವು ಬೇರೆ, ಇವನ್ ಬಲ್ಲಿ ಅರಿವು ಬೇರೆ ಅದನ್ರಿ ಒಳಗಿರೋದು ಆತ್ಮ. ಅವನೊಳಗಿರುವ ಆತ್ಮನು ಅದೇ ಅದ, ಇವನೊಳಗಿರುವ ಆತ್ಮನ ಕೂಟಸ್ಥ ಇಬ್ರು ಒಂದೇ ಅದರ. ಅಲ್ಲಿ ಕೂಟಸ್ಥನನ್ನ ನೋಡಿದ್ರೆ ಇಬ್ರು ಒಂದೇ ಅದರ. ಅವ ಯಾವ ತಪ್ಪು ಮಾಡ್ಯಾನ, ಅವನ್ ತಪ್ಪಲ್ಲ, ನನ್ನ ತಪ್ಪೆ ಅಂತ ತಿಳ್ಕೊಳ್ಳೋ ಮಟ್ಟಿಗೆ ಅದ ಕೂಟಸ್ಥನ ಪ್ರೆಸೆನ್ಸ್. ಓಮ್ನಿ ಪ್ರೆಸೆಂಟ್, ಸರ್ವಾಂತರ್ಯಾಮಿ. ಯಾವಾಗ ಆತ್ಮದ ದೃಷ್ಟಿಯಿಂದ ನೋಡಿದಾಗ
ಅಲ್ಲಿ ಕ್ಷಮಿಸೋವನು ಇಲ್ಲ, ತಪ್ಪು ಮಾಡಿದವನು ಇಲ್ಲ. ದೇಹದ ದೃಷ್ಟಿಯಿಂದ ನೋಡಿದಾಗ ಕ್ಷಮ, ತಪ್ಪು, ಶಿಕ್ಷೆ, ಕೋರ್ಟು, ಕಚೇರಿ, ಪೊಲೀಸ್ ಎಲ್ಲ ಚಾಲು ಆಗ್ತದೆ. ಆತ್ಮದ ದೃಷ್ಟಿಲಿಂದ ನೋಡಿದಾಗ ಅವರೆಲ್ಲ ಹೆಂಗ ಕ್ಷಮಿಸಿದ್ರು, ಯಾವ ಬೇಸ್ ಮೇಲೆ ಕ್ಷಮಿಸಿದ್ರು ಅಂತಂದ್ರೆ ಒಳಗಿರುವ ಚೈತನ್ಯವನ್ನು ನೋಡಿ ಕ್ಷಮಿಸಿದರು. ಹೊರಗಿನ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರದ ವ್ಯವಹಾರಗಳನ್ನು ನೋಡಿದ್ರೆ ಕ್ಷಮಿಸ್ಲಿಕ್ಕೆ ಬರಲ್ಲ. ಒಳಗಿರುವ ಚೈತನ್ಯವನ್ನು ನೋಡಿದ್ರೆ ಅವರೊಳಗಿರುವ ಚೈತನ್ಯ, ನನ್ನೊಳಗಿರೋ ಚೈತನ್ಯ ಒಂದೇ ಆದ. ಹೀಗಾಗಿ ತಪ್ಪು ಮಾಡಿದವನು ಬೇರೆ ಅಲ್ಲ, ಕ್ಷಮಿಸೋ ಬೇರೆ ಅಲ್ಲ, ಇಬ್ರು ಒಂದೇ ಅಂತ ತಿಳ್ಕೊಂಡು ಹೋಗ್ತು. ಇದು ಯಾರಿಗೆ ಅರ್ಥ ಆಗಂಗಿಲ್ಲ. ಇದು ಇಂಡಿಯಾ ಬೇರೆ, ಪಾಕಿಸ್ತಾನ ಬೇರೆ ಅಂತೇಳಿ ಮಹಾತ್ಮ ಗಾಂಧಿಗೆ ಅದು ಅನಿಸ್ಲೇ ಇಲ್ಲ. ಆ ಡಿಫರೆನ್ಸ್ ಅವ್ರಿಗೆ ಅನಿಸ್ಲೇ ಇಲ್ಲ, ಒಂದೇ ಅನಿಸ್ತವ್ರಿಗೆ. ಗುದ್ದಾಡೋರು ಗುದ್ದಾಡ್ತಾರ, ಎರಡು ಮಾಡ್ಬೇಕಂದ್ರು ಎರಡು ಮಾಡಿದ್ರು. ಎರಡು ಮಾಡಿದ್ರು ಈ ಕಡೆಯವ್ರು ಆ ಕಡೆ, ಆ ಕಡೆಯವ್ರು ಈ ಕಡೆ ಹೋಗ್ಬೇಕಾದಾಗ ಅವ್ರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಲಿಲ್ಲ. ಯಾರು ಯಾಕಡೆ ಹೋಗ್ರಿ, ಏನಾರು ಮಾಡ್ಬೇಕು. ಕಿರಿಕಿರಿ ಜಾಸ್ತಿ ಆಗಿದ್ದಕ್ಕೆ ಡಿವೈಡ್ ಮಾಡಿದ್ರು. ಡಿವೈಡ್ ಮಾಡಿದ್ರು ಅವ್ರ ಆಶೀರ್ವಾದ ಎರಡು ಕಡೆ ಹಂಗೆ ಒಂದೇ ಇತ್ತವ್ರು. ಅದಕ್ಕೆ ಮಹಾತ್ಮರಾದ್ರು ಅವರು. ಯಾರು ಮೊಮ್ಮಗ ಏನ್ರಿ ಮಾತಾಡೋದು? ಅಷ್ಟು ಮಾತಾಡ್ತಾನ, ಚಲೋ ಮಾತಾಡ್ತಾನಲ್ಲ. ಮೊದಲು ಸಾಣದಿತ್ತು, ಅಷ್ಟು ಮಾತಾಡ್ತಿದ್ದಿಲ್ಲ. ಈಗ ಚಂದ ಸ್ವಚ್ಛ ಮಾತಾಡ್ತಾನ ನೋಡ್ರಿ. ಅದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಟ್ಬುಕ್ಗಳು ಬರ್ಕೊಂಡು ಅದರೊಳಗ ಎಲ್ಲೆಲ್ಲಿ ಅಧ್ಯಯನ ಮಾಡ್ತೀರಿ ಆ ಅಧ್ಯಯನದೊಳಗೆ ಸಿಕ್ಕಂತ ವಿಷಯಗಳು ಸಂಗ್ರಹ ಮಾಡ್ಕೊಳ್ರಿ. ನಿಮ್ಮ ಸ್ವಾನುಭವದಿಂದ ಏನು ಅನುಭವಕ್ಕೆ ಬರ್ತದೋ ಅದು ಬರೀರಿ. ಪ್ಲಸ್ ದಿನನಿತ್ಯದ ಪ್ರಸಂಗಗಳು ಎಲ್ಲೆಲ್ಲಿ ಏನೇನು ನಡೀತಾವ, ಅಲ್ಲಿ ಹ್ಯಾಂಗ ಕ್ಷಮಿಸಿದ್ರು, ಹ್ಯಾಂಗ ಧೈರ್ಯ ತಗೊಂಡ್ರು, ಯಾವ ರೀತಿ ಕಳತನ ಮಾಡೋ ಪ್ರಸಂಗಗಳು ಬಂದಾಗ ಕಳತನ ಮಾಡಲಾರ್ದಂಗ ಅವುಗಳಿಂದ ಯಾವ ರೀತಿ ಮೆರೆದ್ರು, ಅಸ್ಥೇಯವನ್ನು ಮೆರೆದ್ರು. ಇವೆಲ್ಲನೂ ಸಂಗ್ರಹ ಮಾಡಬೇಕು ವಿಷಯಗಳು. ಏನ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಮಾತಾಡ್ಲಕ್ ಬರಂಗಿಲ್ಲ. ಮ್ಯಾಟರ್ ಕಲೆಕ್ಷನ್ ಇತ್ತು ಅಂತಂದ್ರೆ ಮಾತಾಡ್ಲಕ್ ಬರ್ತದೆ. ಮತ್ತೆ ಯಾರೇನ್ ಮಾತಾಡ್ತೀರ, ಏನ್ ಹೇಳ್ಬೇಕಂತೀರ? ಕೃಷ್ಣಂದು ಬುದ್ಧಂದು ಹೆಂಗದಂದ್ರ, ಕೃಷ್ಣ ಒಂದು 100 ಬೈಗುಳಗಳಾದ್ಮೇಲೆ 101ನೇ ಬೈಗುಳಕ್ಕೆ ಕೊಂದುಬಿಟ್ಟ. ಆದ್ರೆ ಬುದ್ಧ ಹೆಂಗದನ, ಪ್ರವಚನ ಮಾಡೋ ಟೈಮ್ನೊಳಗ ಒಂದಿಷ್ಟು ಮಂದಿ ಸಪರೇಟ್ ಕೂತ್ ಮಾತಾಡ್ತಿರ್ತಾರ, ಕೌಂಟರ್ ಡಿಸ್ಕಷನ್ ಮಾಡ್ತಿರ್ತಾರ. ಅವ್ರು ಮಾತಾಡೋದು ಕೇಳಿ ಆಜು ಬಾಜುದವ್ರಿಗೆ ಡಿಸ್ಟರ್ಬ್ ಆಗ್ತಿರ್ತದ. ಪ್ರವಚನ ಮುಗಿದ್ಮೇಲೆ ಬುದ್ಧಗೆ ಹೋಗಿ ಹೇಳ್ತಾರ ಅವ್ರು, ಏನ್ರಿ ಅವ್ರು ಒಂದಿಷ್ಟು 4-5 ಮಂದಿ ನಿಮ್ ಪ್ರವಚನ ನಡೆದಾಗ ಮಾತಾಡ್ತಾರ, ಅವ್ರಿಗೊಂದ್ ಸ್ವಲ್ಪ ಹೇಳ್ರಿ. ಅದಕ್ಕೆ ಬುದ್ಧ ಏನ್ ಹೇಳ್ತಾನ, ಅವರು ಮಾತಾಡ್ಲಕತ್ತಾರ, ನಾನು ಮಾತಾಡ್ಲಕತ್ತೀನಿ, ಮತ್ತ ಜೋರ್ ಯಾರು ಮಾತಾಡ್ಲಕತ್ತಾರ? ಜೋರು ನೀವೇ ಮಾತಾಡ್ಲಕತ್ತಿದ್ರಿ. ಅವ್ರು ಹೆಂಗ್ ಮಾತಾಡ್ಲಕತ್ತಾರ? ಕದ್ಲೆ ಮಾತಾಡ್ಲಕತ್ತಿದ್ರು. ಮತ್ತ ಜೋರ್ಲೆ ಮಾತಾಡ್ಲಕತ್ತೀನಿ ಅಂತಂದ್ರ ನನ್ನಿಂತ ಅವ್ರಿಗೆ ಡಿಸ್ಟರ್ಬ್ ಆಗ್ಲಕತ್ತದೋ, ಏನೋ ಅವ್ರ ಕದ್ಲೆ ಮಾತಾಡೋರ್ಲಿಂತ ನನಗ್ ಡಿಸ್ಟರ್ಬ್ ಆಗ್ಲಕತ್ತದೋ ಅಂತ ಕೇಳ್ದ ಬುದ್ಧ. ಇದು ನೋಡ್ದ ಹೆಂಗದ. ಬುದ್ಧನ ಪ್ರವಚನ ನಡೆದದ, ಆ ಪ್ರವಚನದಾಗ ಮುಂದೆ 4 ಮಂದಿ ಕೂತು ಮಾತಾಡ್ಲಕತ್ತಾರ, ಕದ್ದಲೆ ಸೂಕ್ಷ್ಮವಾಗಿ ಅವ್ರು ಮಾತಾಡ್ಲಕತ್ತಾರ. ಆ ಮಾತಾಡೋದ್ರಿಂದ ಅವ್ರ ಕದ್ದಲೆ ಮಾತಾಡೋದ್ರ ಅದು ನನಗ್ ಡಿಸ್ಟರ್ಬ್ ಆಗ್ಲಕತ್ತದೋ, ನಾ ಜೋರ್ ಮೈಕ್ ಇಟ್ಕೊಂಡು ಮಾತಾಡ್ಲಕತ್ತೀನಿ, ನಮ್ಲಿಂತ ಅವ್ರಿಗೆ ಡಿಸ್ಟರ್ಬ್ ಆಗ್ಲಕತ್ತದೋ ಅಂತ ಕೇಳ. ಎಷ್ಟು ಸೂಕ್ಷ್ಮ ವಿಷಯ ಅದು ಗೊತ್ತಿರ ಇದು. ಅದಕ್ಕ ನನ್ಲಿಂತ ಅವ್ರಿಗೆ ಏನೋ ಪಾಪ ಏನ್ ಇಂಪಾರ್ಟೆಂಟ್ ವಿಷಯ ಇತ್ತ ಏನೋ ಮಾತಾಡ್ತಿರ್ತಾರ, ನಾ ಜೋರ್ ಮಾತಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ಲಕತ್ತೀನೇನೋ ಅನಿಸಿ ಅವರು ಬಂದು
ಸುಮ್ ತಂಪಾಡಿಗೆ ತಾವು ಮಾತಾಡ್ಲಕತ್ತಾರ. ಇಲ್ಲ ಅಂತಂದ್ರ ಅವ್ರೇನು ನಮಗ್ ಬಂದು ಎಷ್ಟು ಜೋರ್ ಮಾತಾಡ್ಲಕತ್ತೀರಿ, ನಾವು ಕೆಲವೊಂದು ವಿಷಯ ಮಾತಾಡ್ಲಕತ್ತೀವಿ, ಡಿಸ್ಟರ್ಬ್ ಆಗ್ಲಕತ್ತವತ್ತ ಅವ್ರು ನಮಗೇನು ಅಂದಿಲ್ಲಲ್ಲ. ಇದೆಂತ ಚಿಂತನೆ ನೋಡ್ರಿ ಉಲ್ಟಾ. ಅದಕ್ಕೆ ನೀವು ಹಿಂಗೆ ಅವ್ರಿಗೆ ಸಡ್ಲ ಬಿಟ್ರಿ, ನಿಮ್ ಪ್ರವಚನ ನೀವು ಹೇಳ್ಕೊತ್ ಕೂತ್ರಿ, ಅವ್ರದವ್ರು ಏನ್ಯಾಕೆ ಮಾತಾಡಲಕ್ಕಂತೇಳಿ ಬಿಟ್ರಿ ಅಂತಂದ್ರ ನಾಳೆಗೆ ಬಂದು ಅದನ್ನೂ ಮಾಡ್ತಾರ್ರಿ ನಿಮ್ಗ. ಜೋರ್ ಮಾತಾಡ್ಬೇಡ್ರಿ ಅಂತ. ಅವಾಗ ಏನ್ ಮಾಡ್ತೀರಿ ಅಂತ ಕೇಳ್ತಾರ. ಅವಾಗ ನಮಗ ಬರೇ ಏನ್ ಬಂದಕ್ಕೆ ಜೋರ್ ಮಾತಾಡ್ಬೇಡ್ರಿ ಅಂದಾರ, ಅವ್ರೇನ್ ಬೈದಾರೇನು ಅಂತ ಹೇಳಕ್ಕೆ ನಾ ಹಂಗೆ ಪ್ರವಚನ ಕಂಟಿನ್ಯೂ ಮಾಡ್ತೀನಿ. ಮತ್ತ ಬೈದಾರೇನು ಅಂತೇಳಿ ಪ್ರವಚನ ಕಂಟಿನ್ಯೂ ಮಾಡ್ಕೋತಿದ್ರಿ ಅಂತಂದ್ರ ಬಡಿ ಈಗ ಏನಾಗ್ತದ, ಮುಂದೆ ಒಂದು ಪ್ರಸಂಗ ಬರ್ತದ. ಅವಾಗ ಅವ್ರೇನ್ ನಮಗ್ ಬಡದಿಲ್ಲಲ್ಲ, ಸುಮ್ ಬೈದಾರ ಅಂತ ಹೇಳಕ್ಕೆ ನಾವು ಸುಮ್ ಪ್ರವಚನ ಕಂಟಿನ್ಯೂ. ಅದಕ್ಕೆ ಅವ್ರೇನಂತಾರ, ಮುಂದೊಂದಿನ ಈ ತರ ಸಡ್ಲು ಬಿಟ್ರಿ ಅಂದ್ರೆ ಅವ್ರು ಒಂದಿನ ಬಡಿತಾರ್ರಿ. ಬಡದಾರ ಏನು ಒಂದ್ 4 ಏಟ್ ಹಾಕ್ಯಾರ, ಆದ್ರ ನನ್ನ ಜೀವ ಏನು ಕೊಲ್ಲಿಲ್ಲಲ್ಲ ಅಂತ ಹೇಳಕ್ಕೆ ಮತ್ತೆ ನಾನು ಪ್ರವಚನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಅವ್ರು ಬಿಡ್ಲಿಲ್ಲ. ಶಿಷ್ಯರು ಏನ್ ಮಾಡಿದ್ರು, ಒಂದ್ ವೇಳೆ ಕೊಲ್ಲಿದ್ರಂದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದ್ರ ಬುದ್ಧ ಹೇಳ್ತಾನ, ಈ ಸತ್ಸಂಗ ನಡೆದಾಗ ಎಲ್ಲ ರೋಡಿಗೆ ಬಿದ್ದು ಸಾಯೋದು ಬೇರೆ ಅಪಮೃತ್ಯು, ಈ ಸತ್ಸಂಗ ನಡೆದಾಗ ನಮ್ಮ ಪ್ರಾಣ ಹೋಯ್ತು ಅಂತಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ಯಾವದ. ಸತ್ಸಂಗ ನಡೆದಾಗ ನಮ್ಮನ್ನ ಯಾರ್ಯಾರ ಕೊಲ್ಲಿದ್ರು ಅಂತಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ಯಾವದಪ್ಪ. ಹೀಗಾಗಿ ನಾವು ಧನ್ಯ ಅಂತೀನಿ ಸತ್ಸಂಗ ನಡೆದಾಗ ಅವ್ರ ಏನ್ರ ಬಂದು ಕೊಲ್ಲಿದ್ರಂದ್ರ. ಇದೇ ಹಂಗದ ಕ್ಷಮ. ಜೀವ ಹೋದ್ಮೇಲೂ ಕ್ಷಮಿಸ್ತಾರ ಅವ್ರು ಮಹಾತ್ಮರು. ವಿಚಾರ ಮಾಡಬೇಕು. ಯಾರಿಗೂ ಕ್ಷಮಿಸಿದ್ದು ನಮಗೂ ಉಪಯೋಗ ಆಗಲ್ಲ. ನಾವು ಕ್ಷಮಿಸ್ಬೇಕಾದ್ರೆ ನಮ್ಮ ಕೆಲವೊಂದು ವಿಧಾನಗಳು ಇಟ್ಕೊಂಡು ಅದರ ಪ್ರಕಾರ ನಮ್ಮ ಜೀವನ ನಡೆಸ್ಬೇಕು. ಓಕೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ. ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಅಭಿಷೇಕ್ ಗುರುಗಳೇ ಮುಂಜಾನೆ 7 ಗಂಟೆಗೆ ಇರ್ತವ, ಮತ್ತೆ 7:07ವರೆಗೆ. ಬೆಳಗ್ಗೆ ಫ್ರೀ ಇರ್ತೀರ ಹೆಂಗ? ಅಭಿಷೇಕ್ ಗುರುಗಳು ಏಳು ಅಂದ್ರ 6ರಿಂದ 7 ಅದು ಇಸ್ಕಾನ್ ಟೆಂಪಲ್ ಇದು ನಡೆದಿರ್ತದ, ಅದಕ್ಕೂ ಅಟೆಂಡ್ ಆಗಿರ್ತಾರೆ. 7:07 ಜಾಯ್ನ್ ಆಗ್ತಾರೆ ಎಲ್ಲರೂ. ಇದೇ ಲಿಂಕ್ನ ಬೆಳಿಗ್ಗೆ 7ಕ್ಕೆ ಜಾಯ್ನ್ ಆಗ್ರಿ. ಮತ್ತೆ ಮಧ್ಯಾಹ್ನ ಭಗವದ್ಗೀತೆ ಪಾರಾಯಣದ ತರಬೇತಿ ಕೊಡ್ತಿರ್ತಾರ, ಲೇಡೀಸ್ ಇರ್ತದ. ನಾವು ಸುಮ್ಮ ಮ್ಯೂಟ್ ಮಾಡ್ಕೊಂಡು ಅವ್ರ ಜೊತೆಗೆ ಅನ್ಬೇಕು, ಭಗವದ್ಗೀತೆ ಇಟ್ಕೊಂಡು ಅವ್ರ ಹೆಂಗಂತಾರ ಹಂಗ ಅನ್ಬೇಕು. ನಮಗೂ ಪ್ರಾಕ್ಟೀಸ್ ಆಗ್ತದ, ಅದು ಮಾಡ್ಬೋದು. ಮತ್ತೆ ಸಾಯಂಕಾಲ 4 ಗಂಟೆಗೆ ಇರ್ತದ. ಪುಣ್ಯ ಇದ್ದವ್ರು ಮಾತ್ರ ಆಸಕ್ತಿ ಕ್ರಿಯೇಟ್ ಆಗ್ತದೆ. ಪುಣ್ಯ ಇಲ್ಲದವ್ರಿಗೆ ಆಸಕ್ತಿ ಕ್ರಿಯೇಟ್ ಆಗಲ್ಲ. ಇನ್ನ ಇಟ್ಟು ಊರವ್ರಿಗೆ ಅಲ್ಲಿ ಇಲ್ಲಿ ಕಾಲೇ ಕೂತ್ ಮಾತಾಡ್ಲಿಕ್ಕೆ ಆಸಕ್ತಿ ಬರ್ತದ. ಪುಣ್ಯವಂತರಿಗೆ ಅಷ್ಟೇ ಇಂಥದ್ದು ಮಾಡ್ಲಕ್ ಮನಸ್ಸು ಬರ್ತದೆ. ಪುಣ್ಯ ಇಲ್ಲ ಅಂದ್ರೂ ಈ ಜನ್ಮದಾಗಾದ್ರೂ ಪುಣ್ಯ ಸಾಧಿಸ್ಕೋಬೇಕು. ಹಿಂದಿನ ಪುಣ್ಯ ಇರ್ಲಿಕ್ಕಿಲ್ಲ. ಈ ಜನ್ಮದಾಗಾದ್ರೂ ಇಂಥವು ಹೆಚ್ಚು ಅಟೆಂಡ್ ಆಗಿ ಪುಣ್ಯ ಸಂಪಾದನೆ ಮಾಡ್ಕೋಬೇಕು. ಆ ರಿಟೈರ್ ಆಗಿ ನಾನದು ತಲೆಂದು ತೆಗೆದು ಬಿಡ್ರಿ ಮೊದಲು. ಈಗ ಜಾಯ್ನ್ ಆಗಿರೋ ತಿಳ್ಕೊಂಡ್ಬಿಟ್ರೆ ಆಯ್ತಪ್ಪ, ಉತ್ಸಾಹ ತಾನೇ ಉಂಟಾಗ್ತದೆ.
ಏನ್ ಮಾಡ್ಬೇಕಂತೀರಿ ನೀವು ಮತ್ತೆ? ಭಾಗವಹಿಸ್ಬೇಕಂತೀರಲ್ಲ, ಈಗೇನು ನಿಮ್ದು ಎಷ್ಟೋ ಜನ್ಮದ ಪುಣ್ಯದ ಫಲ ಇದ್ರಾಗ ಸೇರ್ಕೊಂಡದ್ದು. ಈಗ ನಿಮ್ಮದು ಪುಣ್ಯದ ಫಲ ಕೊಡ್ಲಕತ್ತದ. ನಿಮ್ಮ ವಿದ್ಯಾರ್ಥಿಗಳಿಗೆ ಕಲ್ಯಾಣ ಮಾಡಿ ಎಷ್ಟೋ ಜನರ ಜೀವನ ಉದ್ಧಾರ ಮಾಡಿರಲ್ಲ, ಆ ಪುಣ್ಯದ ಫಲವಾಗಿ ನಿಮಗ ಮೋಕ್ಷದ ದಾರಿ ಸಿಕ್ಕದ. ಈ ದಾರಿ ಒಳಗ ಮುಂಜಾನೆ 7 ಗಂಟೆಗೆ 7:15 ಬರ್ತೀವಿ ಎಲ್ಲರೂ ಆಲ್ಮೋಸ್ಟ್. ಬರ್ರಿ, ಮಧ್ಯಾಹ್ನ 1ಕ್ಕೆ ಬರ್ರಿ, ರಾತ್ರಿ ಬರ್ರಿ 8:30 ಸುಮಾರಿಗೆ, ಮತ್ತೆ ಸಂಜೆಗೆ 4 ಗಂಟೆಗೆ ಇರ್ತದೆ. ಟೈಮ್ ಟೇಬಲ್ ಕಳಿಸ್ತೀವಿ, ಬರಂತ್ರಿ ನೋಡೋಣ. ಇದೇ ಸೇಮ್ ಲಿಂಕ್. ಸೋಮವಾರ 4 ಗಂಟೆಗೆ ಬೇರೆ ಲಿಂಕ್ ಇರ್ತದೆ, ಉಳಿದ ದಿನ ಎಲ್ಲ ಸೇಮ್ ಲಿಂಕ್, ಒಂದೇ ಲಿಂಕ್. ಒಳ್ಳೆಯದಾಗಿ. ನಮಸ್ಕಾರ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿ. ನಂಬರ್ ತಗೊಂಡಿರಲ್ಲ ನಾಗರತ್ನಮ್ಮ ಅವರು? ಅದು ಕಳಿಸ್ರಿ, ಸ್ವಲ್ಪ ಮಾತಾಡ್ತೇವೆ ಅವ್ರ ಜೊತೆ.